ಅರಿವಿಲ್ಲ ಅಂದ್ರ ಮರುವಿನ ಜನ್ಮ ಇರುವೆಂಬತ್ತು 4 ಲಕ್ಷ ಜೀವರಾಶಿಗಳು. ಅದರಾಗ ನೆಟ್ಟಗ ಕಡಿಯಾಗಿ ನಡೀತಕ್ಕಂಥ ಜೀವ, ನೆಟ್ಟಗ ಕಡಿಯಾಗಿ ನಡೀತಕ್ಕಂಥ ದೇಹ ಅಂದ್ರ ಮಾನವಂದು. ಉಳಿದವೆಲ್ಲ ಅಡ್ಡವ, 4 ಕಾಲಿಂದ ನಡೀತಾವು. ಆದ್ರಿಂದ ಇಂಥ ಜನ್ಮದಾಗ, ನರ ಜನ್ಮದಾಗ ನಾವು ಏನ್ ಮಾಡ್ಕೊಳ್ಬೇಕಪ್ಪ ಅಂದ್ರ, ನರ ಜನ್ಮ ಬಂದಾಗ ನಾಲಿಗೆ ಇದ್ದಾಗ ಕೃಷ್ಣ ಎನ್ನಬಾರದೆ ಅನ್ನಬಾರ್ದ. ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ, ಕಣ್ಣುಗಳು ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ. ಎಲ್ಲ ವ್ಯರ್ಥ ವ್ಯರ್ಥ ವ್ಯರ್ಥ. ನರ ಜನ್ಮ ಬಹಳ ದೊಡ್ಡದ, ಇದನ್ನ ಹಾನಿ ಮಾಡ್ಕೊಳ್ಬಾರ್ದು. ನರ ಜನ್ಮ ಇದು ಎಲ್ಲರಿಗೂ ಸಿಗಲ್ಲ. ಬಹಳ ಪಾಪ ಮಾಡಿದ್ರೆ ಪಾತಾಳ ಲೋಕದಾಗ ರಾಕ್ಷಸರಾಗಿ ಹುಡ್ತಾರ, ಬಹಳ ಪುಣ್ಯ ಮಾಡಿದ್ರೆ ಕೈಲಾಸದಾಗ ದೇವತೆಗಳಾಗಿ ಅಮರರಾಗಿರ್ತಾರ. ಮತ್ತೀಗ ನಡಕಿದು ಭೂಲೋಕಿದು ಪಾಪ ಪುಣ್ಯಗಳ ಒಂದು ಸಂಘಟನೆ ಸಮ ಇರೋದ್ರಿಂದ ಮಾನವ ಜನ್ಮ ಬಂದೈತೆ. ಮುಕ್ತಿ ಆಗಾಕ ದೇವತೆಗಳಿಗೆ ಮುಕ್ತಿ ಇಲ್ಲ, ರಾಕ್ಷಸರಿಗೂ ಇಲ್ಲ, ಮಾನವರಿಗೆ ಮಾತ್ರ. ಮತ್ತೆ ಲೋಕೆಂಬುದು ಕರ್ತಾರ್ನ ಕಮ್ಮಟ. ಇಲ್ಲಿ ಸಲ್ಲುವವರು ಅಲ್ಲಿ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿ ಸಲ್ಲರಯ್ಯ. ಯಾವರ ಊರಾಗ ಸತ್ತ ಅಂದ್ರ ಏನಪ್ಪ ಒಳ್ಳೆ ಮನುಷ್ಯ ಇದ್ದ, ಎಂತ ಮನುಷ್ಯ ಇದ್ದ, ಎಲ್ಲರಿಗೂ 4 ಮಂದಿಗೆ ಬೇಕಾಗಿದ್ನಪ್ಪ, ಸಾಯಬಾರ್ದಿತ್ತಪ್ಪ, ಇನ್ನೊಂದು 3 ದಿನ ಬದುಕಬೇಕಿತ್ತಪ್ಪ ಅಂತ ನೆನೆಸಬೇಕವಿನ. ನಾವು ಸತ್ತ ಕಾಲಕ್ಕ ಅವನ ಮನೆ ಹಾಳಾಗ, ಅವ್ ಇನ್ನೂ ಇದ್ದಿದ್ರ ಇನ್ನು ಏಸು ಮಂದಿ ಹಾಳು ಮಾಡ್ತಿದ್ನು, ಏಸು ಓಣಿ ಹಾಳು ಮಾಡ್ತಿದ್ನು, ಅವ ಸತ್ತದ ಚೋರ ಅಂತೇಳಿ ಬೈಯಬಾರದು. 4 ಮಂದಿ ಬಾಯಾಗ ಬಿಡೈತಿ. ಒಮ್ಮೆ ಮಾನವ ದೇಹ ಹೋಯ್ತು ಅಂದ್ರೆ ಮತ್ತೆ ಹೊಳ್ಳಿ ಬರೋದಿಲ್ಲ. ಯಾಕಪ್ಪ ಅಂದ್ರ ಹುಟ್ಟಿ ಬರಾಕ ಹುಲ್ಲಲ್ಲ, ಹುಲ್ಲು ಹೋದ್ರ ಬರ್ತೈತಿ, ಮರ ಕಡಿದ್ರೆ ಮತ್ತೆ ಸಿಗರ್ತೈತಿ. ಈ ದೇಹ ಒಂದ್ ಹೋಯ್ತಂದ್ರ ಬರ್ತೈತೇನು? ಬರೋದಿಲ್ಲ. ಆದ್ರಿಂದ ಮನುಷ್ಯ ಜನ್ಮದಲ್ಲಿ ನಾವು ಬಂದ ಒಳಕ ಅವರಲ್ಲಿ ಏನ್ ಬೇಕು? ಆಧ್ಯಾತ್ಮ ಸಾಧನೆ ಬೇಕು ಅಂತಕ್ಕಂಥ ಮಾತನ್ನ ಇವತ್ತಿನ ದಿವಸ ಹೇಳ್ತಾ ಇದ್ದೇನೆ. ಏನಪ್ಪಾ ಅಂದ್ರ ಧರ್ಮೋ ರಕ್ಷತಿ ರಕ್ಷಿತಃ. ಈ ಮನುಷ್ಯ ಜನ್ಮದಾಗ ಬಂದಾಗ ಅವ ಧರ್ಮವನ್ನ ರಕ್ಷಣೆ ಮಾಡಬೇಕು. ಧರ್ಮ ಅಂದ್ರೆ ಏನ್ರಿ? ನಾವು ರಗಡ ಮಂದಿ ಜೋಗಂಗಳಿಗೆ ಭಿಕ್ಷಾ ಕೊಡ್ತೇವಿ, ಸ್ವಾಮಿಗಳಿಗೆ ಕಾಣಿಕೆ ಕೊಡ್ತೇವಿ, ರಗಡ ಊಟಕ್ಕೆ ಕೊಡ್ತೇವಿ. ಇದು ಧರ್ಮನು. ಧರ್ಮ ಅಂದ್ರ ಆ ಕೊಡೋನಲ್ಲಿ ನಾನು ಕೊಡ್ತಾ ಇದ್ದೇನೆ ಅಂತ ಭಾವ ಇರಬಾರದು. ನಿನ್ನೊಂದು ವಚನ ಹಾಡಾಗಿ ಕೆಟ್ಟರು ಹಾಡಿದ್ರು, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ. ಯಾಕಪ್ಪ ಅಂದ್ರ ಮಾಡಿದ್ರ ಹಿಂದ ಕೊಟ್ಟದ ಹಿಂದ ನಾನು ಮಾಡೀನಿ, ದೇವ್ರಿಗೆ ಬಾಬಾ ಸ್ವಾಮಿಗೆ ಅಭಿಷೇಕ ಮಾಡೀನಿ. ನೋಡ್ ನಾನು ಏನ್ ಮಾಡಿ ಅಭಿಷೇಕ? ನೀರ್ ನೀ ಮಾಡಿ, ಹಾಲು ನೀ ಮಾಡಿ, ತುಪ್ಪ ನೀ ಮಾಡಿದಿ. ಏನ್ ಮಾಡಿದಿ? ಹೂ ನೀರು ಮಾಡಿ, ಗಿಡ ಹಚ್ಚಿರ್ಬೋದು. ಏನ್ ಮಾಡಿದಿ? ನಾನು ಮಾಡೀನಿ, ನಾ ಕೊಟ್ಟನಿ. ಜಂಗಮರಿಗೆ ನಾನು ನೀಡೇನಿ, ಜೋಳಗಿಗೆ ಕೊಟ್ಟನಿ ಅನ್ನಕ್ ನಿನಗೆ ಏನ್ ಅಧಿಕಾರ ಅದ? ದೇವರಿಗೆ ಮಾಡೀನಿ ಅನ್ನೋದಕ್ಕೆ ಅಧಿಕಾರ ನಿಂದೇನದ? ಏನು ಇಲ್ಲ. ಮಾಡಿದ್ದು ಮನದಲ್ಲಿ ಇಲ್ಲದಿದ್ದರೆ ಬೇಡಿದ್ದ ನೀವ ನಮ್ಮ ಕೂಡಲ ಸಂಗಮ ದೇವ. ಹೇಳ್ತೀರಿ, ಒಳ್ಳೆ ಕೆಲಸ ಮಾಡಿದ್ದು ಭಾರಿ ಸರಿ ಹೇಳ್ತೀರಿ, ಮಾಡೇ ಮಾಡಿ ಕೆಟ್ಟದ್ದು ಮಾಡಿದ್ದು ಯಾರ ಹೇಳ್ತಾರನು? ಯಾರ ಹೇಳ್ತಾರನು? ಇಲ್ಲ. ನಮ್ಮ ಜೀವನ ಮಾನವ ಜನ್ಮ ಹಿಂಗಾಗೈತೆ. ಒಂದು ಮಾತು ಹೇಳ್ತಾನೆ, ಸಂತಿಗೆ ಬಂದ ಕುದುರೆ ಆದಂಗಾಗೈತೆ ನಮ್ಮ ಜೀವನ. ಸಂತಿಗೆ ಬಂದ ಕುದುರೆ ಅಂದ್ರೆ ಏನಪ್ಪ ಅಂದ್ರ, ದೊಡ್ಡ ಸಾಹುಕಾರ ಅವನಿಗೊಂದು ಚಟ ಇತ್ತು. ತಿಂಗಳದಾಗ ಒಂದು ಕುದುರೆ ತರಬೇಕು, ಹತ್ತಬೇಕು, ಥೋಡೆ ದಿನ ಅಡ್ಡಾಡ್ಬೇಕು, ಮತ್ತ ಅದನ್ನ ಮಾರೋದಿಲ್ಲ. ಅವ್ರ ರಾಜ್ಯ ಇದ್ದ ಅದು ಕೊಂಡವಾಡ ಏನಂತೀವಿ, ಒಂದ್ ಕಡೆಗೆ ಇಡಬೇಕು. ಹಿಂಗ ಒಂದಲ್ಲ ಎರಡಲ್ಲ 12 ತಿಂಗಳು
ಒಂದು ವರ್ಷಕ್ಕೆ 12 ತಿಂಗಳು, 12 ತಿಂಗಳದಾಗ 12 ಕುದುರೆನ ಜಮಾ ಆಗ್ತದ ನಾವು. ಆ ಕುದುರೆ ಮಾರವನಿಗೆ ತನಿಖೆ ಅಂದ್ರೆ ಸಂಬಳನ ಬರೇ ತಿಂಗಳಿಗೆ 100 ರೂಪಾಯಿ ಕೊಡ್ತದ. ಒಂದು ದಿನ ಅವನ ಮನಸ್ಸಿನಾಗ ಬಂತು, ಕುದುರೆ ಮೇಸೋ ಮನಸ್ಸಿನಾಗ, ಇವ ದೇಶಕ್ಕ ರಾಜ ಅದನ, ಇವನ ಮನೆ ಹಾಳಾಗ ನನಗೆ ತಿಂಗಳಿಗೆ 100 ರೂಪಾಯಿ ಕೊಡ್ತಾನು. ಈ ಸಾವುಕಾರನ ಈ ತ್ವರಿ ನಂಬಿ ನಮ್ಮ ಜೀವನ ಉದ್ಧಾರ ಆಗಲಿಲ್ಲ. ಇವ 12 ಕುದುರೆದಾಗ ನೆನಪ ಇರೋದಿಲ್ಲ ಇವನಿಗೆ. ಈ 12 ಕುದುರೆಯಾಗ ನಾವೊಂದು ಕುದುರೆ ಮಾರ್ಕೊಂಡು ಬರೋಣ ಅಂತೇಳಿ ಸಂಕಲ್ಪ ಮಾಡಿದ. ಇಂಥ ಸಂದರ್ಭದಲ್ಲಿ ಆ ಮೈಲಾರ ಮಲ್ಲಾಳ ಅಂತ ಹೋದ, ಕುದುರೆ ಹಿಡ್ಕೊಂಡು ಹೋದ, ಕಟ್ಟಿದ. ಕುದುರೆ ಮತ್ತೆ ರಾಜನ ಕುದುರೆ ಅಂದ್ರೆ ಕೇಳಿದ್ರೆ ನುಣ್ಣಗಿತ್ತು, ಕಾಟೆವಾಳಿ ಕುದುರೆ. ಕುದುರೆ ನೋಡಿದವರು ನಾನಿ ಅಂತ ಬಂದ್ರವ್ರು. ಏನಂತ? ಏನ್ರಿ ಸರ ಕುದುರೆ ಮಾರೋದನ್ರಿ ಅಂತ. ಅವಂದ ಮಾರಾಕ ತಂದನಿ, ಪೂಜೆ ಮಾಡಕ್ ತಂದೇನ. ಕುದುರೆ ಮಾರಾಕ್ ತಂದನಿ ಅಂದ್ರ ಹಂಗಾರ ಅದ್ರ ರೇಟ್ ಏನ್ ಹೇಳ್ರಿ ಅಂತ ಕೇಳಿದೆ ಎದ್ರದ. ಇವನಿಗೆ ದಿಗಿಲ್ ಬಿತ್ತರಿ, ನೀವು ಕುದುರೆ ಮಾರಾಕ ಅಲ್ಲಲ್ಲ, ಎಟ್ಟು ಕೊಟ್ಟು ತಂದನಿ ಅನ್ನೋ ಜ್ಞಾನ ಇಲ್ಲಿ ಇವನಿಗೆ, ಯಾಕೆ ಮಾರಾಕ ಅಲ್ಲ ಇವಂದ. ಅದ್ರ ರೇಟ್ ನೀವೇ ಹೇಳ್ರಿ ಸಾಬ್ರೆ ಅಂತ. ಹಾ, ಕುದುರೆ ಮಾರಾಕ್ ನೀ ಹೇಳಪ್ಪ, ಇಲ್ಲ ರೀ ಅದ್ರ ರೇಟ್ ನೀವೇ ಹೇಳ್ರಿ ಅಂತ. ಒಂದು 25,000 ಕೊಡ್ತೇನೆ. ಟೈಮ್ ನೋಡಿದ 3 ಗಂಟೆ ಆಗೈತಿ. ಮೊದಲನೇ ಗಿರಾಕಿ 25,000 ರೂಪಾಯಿಗೆ ಬೇಡೈತಿ ಅಂದ ಬಳಕ ಇನ್ನು 10 ಮಣಗಾಕ 3 ತಾಸದ, ನೋಡೋಣ ವಿಚಾರ ಮಾಡೋಣ ಅಂತೇಳಿ, ಇಲ್ರಿ 25,000 ಕೊಡಲ್ಲ. ಎರಡನೇ ಗಿರಾಕಿ ಬಂತು, ಕುದುರೆ ಕೊಡೋದನಪ್ಪ, ಕೊಡೋದ. ರೇಟ್ ಏನ ನೀವ ಹೇಳ್ರಿ. 50,000 ಕೊಡ್ತೇನೆ. ಇಲ್ಲ ರೀ ಕೊಡ. 10 ಮಣಗಾಕ ಇನ್ನೂ 2 ತಾಸದ. ಮತ್ತೊಬ್ಬ ಬಂದ ಕುದುರೆ ನಾ ಕೇಳಾಕ, 75,000 ಕೊಡ್ತೇನೆ. ಕೊಡೋದಿಲ್ಲ ಅಂದಿವ. 10 ಮಣಗಾಕ ಇನ್ನೂ 1 ತಾಸದ, ನೋಡೋಣ ಅಂತ ಹೇಳಿ ವಿಚಾರ ಮಾಡಿದ. 75,000 ಕೇಳಿದ್ರು ಸಹಿತ ಕುದುರೆ ಕೊಡ್ಲಿಲ್ಲ. ಒಬ್ಬ ಬಹಳ ಚಮತ್ಕಾರ ಮನುಷ್ಯ ಇದ್ದ, ಮೂರಗೇಳು ಮನುಷ್ಯ ಇದ್ದವ. ಇದನ್ನೆಲ್ಲ ನೋಡಾಕತ್ತಿದ್ದ. ಕುದುರೆ ಭಾರಿ ಅದ, ಕುದುರೆ ರೇಟ್ ಕೇಳಿದ್ರೆ ಇವನಿಗೆ ಹೇಳಾಕ್ ಬರ್ಬಾರ್ದು. ಅಂದ್ರೆ ಇವ್ ಕುದುರೆ ಮಾರಾಕ್ ಹೌದು ಅಥವಾ ಅಲ್ಲೋ ಗೊತ್ತಿಲ್ಲ. 25ರಿಂದ 75 ಮಟ ಕೇಳಿದ್ರು ಇವ್ ಕೊಡವಲ್ಲ ಅಂದ್ರ ಇದ್ರಾಗ ಏನೋ ಗದಲ್ ಅದ. ವಿಚಾರ ಮಾಡಿದ ಅವ ಇಟ್ಟೇ ಇದ್ದ ಮನುಷ್ಯ ಬಂದ. 1000 ಕುದುರೆ ಕೊಡೋದನ್ರಿ, ಕೊಡೋದ್ರಿ, ಅದ್ರ ಕಿಮ್ಮತ್ ಏನ್ರಿ ಅಂತ ನೀವ ಹೇಳ್ರಿ ಅಂತ. 1 ಲಾಖ ಕೊಡ್ತೇನೆ ಅಂದ. ಟೈಮ್ ಇನ್ನೂ ಮತ್ತಿನ್ನು ಹೊತ್ತು ಹೋಗಾಕ ಬಂದಿತ್ತು. ನೋಡಪ್ಪ 1 ಲಾಖ ಬಂತು, ಹಾ ಕೊಡ್ತೇನೆ. ಕೈ ಗಿಲಾಸಿದ್ರು. 1 ಲಾಖ ಕೊಡ್ತೇನೆ ಕರೆ, ಆದ್ರ ಅದ್ರದ್ದು ಓಟ ಹೆಂಗದ, ಅದು ಹೆಂಗ ಹಾರ್ತೈತಿ, ಜಿಗಿತೈತಿ, ಓಡ್ತೈತಿ ನೋಡ್ಬೇಕಲ್ಲ. ಒಂದು ಚಪ್ಪಲ್ 50 ರೂಪಾಯಿ ಚಪ್ಪಲ್ ತಗೋಬೇಕಾದ್ರೆ 20 ಸರಿ ನೋಡ್ತೇವೆ. ಹರಿದತ್ತೋ, ಚಲೋ ಆಯ್ತು, ಏನಾಗೈತಿ, ಅದ್ರ ಗ್ಯಾರಂಟಿ ವ್ಯಾರಂಟಿ ಏನಂತ. 50 ರೂಪಾಯಿ ಚಪ್ಪಲ್ ಸಂಬಂಧ. ಮತ್ತ 1 ಲಾಖ ರೂಪಾಯಿ ಕುದುರೆ ಅಂದ್ರ ಅವ ಮತ್ತೆ ಪರೀಕ್ಷೆ ಮಾಡವಲ್ಲ. ಏನ ಕುದುರೆ ಲಗಾಮ್ ತಾಯಿಲಿ ಅನ್ನೋ ಲಗಾಮ್ ತಗೊಂಡ ಕುದುರೆ ಮ್ಯಾಗ ಹತ್ತಿದ. ಅಲ್ಲಿ ಚಪ್ಪಲ್ ಬೆಟ್ಟ, ನೀ ಇಲ್ಲೇ ಕೂಡು, ಒಂದು 5 ನಿಮಿಷದಾಗ ಇಲ್ಲಿಂದ ಆಟ ಒಂದು 5 ಕಿಲೋಮೀಟರ್ ಹೋಗಿ ಬರ್ತಾನೆ ಅಂತೇಳಿ ಅವನ ಕೈಯಾಗಿನ ಬಾರಿ ಕೋಲ್ ಚಾಟಿ ತಗೊಂಡ ಕುದುರೆ ಗೇಟ್ ಹಾಕಿ ಕೊಡಕ ಕುದುರೆ ಹೋತು 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 ಹೈದರಾಬಾದಕ್ಕೆ ಹೋಗ್ಬಿಡ್ತು. ಇಲ್ಲೇ ಕುಂತ ಏನ್ ಕಾಕೊತ್ತ ಕಾಲಾಗಿನ ಬೆಟ್ಟಕ್ಕೆ ಹಾಕೊಂತ ಕುಂತಾವ. ಈಗ ಬರ್ತಾನ, ಆಗ ಬರ್ತಾನ, ಈಗ ಬರ್ತಾನ. ಹೊತ್ತು ಹೋಗಿ ಕತ್ತಲಾಗಿ ಮುಗಿದವ. ಅಲ್ಲಿ 25,000 ರೂಪಾಯಿ ಏನು ಕೇಳಿದ್ನಲ್ಲ ಗಿರಾಕಿ,
ಅವ್ನು ಎಲ್ಲಾ ಕಡೆ ಅಡ್ಡಾಡಿ ಬಂದ್ರು ಬ್ಯಾಟ್ಯಾಗ ಮನಸ್ಸು ಬರಲಿಲ್ಲ. ಆ ಮೊದಲಿಗೆ ನೋಡಿದ ಅದ ಕುದುರೆ ಚಲೋ ಐತಿ ಅಂತೇಳಿ ಅವ್ನು ಬಂದು ತಗೊಳ್ಳೋಣ ಅಂತೇಳಿ ಅಟ್ರೊಳಗ ಕುದುರೆ ಹೋಗಿತ್ತು ಪಾರ್ಸಲ್ ಆಗಿದ್ದು. ಏನ್ರಿ ಕುದುರೆ ಕೊಟ್ರೇನ್ರಿ ಅಂದ. ಕೊಟ್ಟನ್ರಿ ಸಾಬ್ರೆ. ಎಷ್ಟು ಕೊಟ್ರಿ ಅಂತ ಕೇಳಿ ಅದು ಎಷ್ಟಕ್ಕ ಬಂದ ಅಟಕ ಹೋದ್ರಿ ಅಂದ. ಏನ ಇದು ಒಂದು ಕುದುರೆ, ಇದು ಎಟ್ಟಕ್ಕೆ ಒಂದು ಅಟಕ ಹೋಗಬಾರ್ದು, ಇದಕ್ಕೊಂದು ಬೆಲೆ ಬರ್ಬೇಕು, ಇದಕ್ಕೊಂದು ಯೋಗ್ಯತೆ ಬರ್ಬೇಕು. ಹೇಳ್ತಿ ಸತ್ರ ಮಾಡ್ಕೊಳ್ಬಹುದು, ಮನಿ ಬಿದ್ದು ಹೋದ್ರೆ ಮತ್ತೆ ಕಟ್ಟಬಹುದು, ಹೊಲ ಹೋದ್ರೆ ಮತ್ತೆ ತಗೊಳ್ಬಹುದು. ಈ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಪಂಚೇಂದ್ರಿಯ ದೇಹ ಒಮ್ಮೆ ಹೋಯ್ತು ಅಂದ್ರ ಮತ್ತೆ ಹೊಳ್ಳಿ ಸಿಗೋದಿಲ್ಲ. ಆದ್ರಿಂದ ಅರಿವಿನ ಜನ್ಮಕ್ಕೆ ಬಂದಾಗ ಈ ಜನ್ಮ ವ್ಯರ್ಥ ಆಗಬಾರದು. ಪರಮಾತ್ಮ ಸಿರಿ ಸಂಪತ್ತನ್ನು ಕೊಟ್ಟಾನ. ನೀವ ತಿಂದ್ರೆ ನಿಮ್ ಹೆಂಡ್ರ ನಿಮ್ ಮಕ್ಕಳ ಸಾಯಿರಿ ಅಂತೇಳಿ ದೇವ್ರನ್ನ ಮನಿ ಕೊಟ್ಟಿಲ್ಲ, ಹೊಲ ಕೊಟ್ಟಿಲ್ಲ, ನಿನಗ ರೊಕ್ಕ ಸಿರಿ ಸಂಪತ್ತು ಕೊಟ್ಟಿಲ್ಲ. ಅಟ ದಾನ ಮಾಡು. ದಾನ ಧರ್ಮ ಗುಣಗಳ ಬೇಡಿ ಹರುಷದಿಂದ ನಲಿದಾಡಿ. ಶಿವ ಕೊಟ್ಟ ಕಾಲಕ ದಾನ ಧರ್ಮದ ಪುಣ್ಯದ ವಾಸನೆ ಇರಬೇಕ. ಉಂಡದ್ದು ಹುಟ್ಟದ್ದು ಕೊಂಡದ್ದು ಕೊಟ್ಟದ್ದು ಲಾಭದೊಳಗ ಲಾಭನ ಬೇಕ. ಒಂದಿನ ಜಡತಿ ಕೊಡಬೇಕ. ಮ್ಯಾಗ ನಿಮ್ದೆಲ್ಲ ಆರ್ಗ್ಯುಮೆಂಟ್ ಜಡ್ಜ್ಮೆಂಟ್ ಆರ್ಗ್ಯುಮೆಂಟ್ ಇಲ್ಲಿ ಅಟ್ಟ ನಿಮ್ಮದು ವಕಾಲತ್ ಇಲ್ಲಿ ಅಟ್ಟ ನಡೀತಾವ ಭೂಲೋಕದಾಗ. ದೇವ್ರಿಗೆ ಯಾಕೆ ಕೊಡ್ಬೇಕ್ರಿ? ಸ್ವಾಮಿಗಳಿಗೆ ಯಾಕೆ ದಾನ ಮಾಡ್ಬೇಕ್ರಿ? ದೇವ್ರು ನೋಡಿರನ್ರಿ? ದೇವ್ರಿಗೆ ಅಟ್ಟ ಯಾಕೆ ಕೊಡ್ಬೇಕ್ರಿ? ಅಲ್ಲಿ ನಡೆಯ ನಿಮ್ಮ ಆರ್ಗ್ಯುಮೆಂಟ್ ಅಲ್ಲಿ ಡೈರೆಕ್ಟ್ ಜಡ್ಜ್ಮೆಂಟ್ರ ಯಾವ್ದು ಕಥ 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 ಎಣ್ಣೆ ಕುದಿಸ್ತಿರ್ತಾರ ಕೊಬ್ಬರಿಗೆ. ಹೋಗಿ ಬಂದಿರನ್ರಿ ಸ್ವಾಮಿಗಳ ಅಂತ ಕೇಳ ಮಂದಿ ಮತ್ತೆ ನೀವು. ಯಾಕ ಕರ್ಮಾಗ ಒಲಿಮ್ಯಾಗ ಕುಂತಿ ತಮ್ಮ ಸುಡ್ತೈತೋ ಧರ್ಮದ ಬೆಂಕಿ. ಮನುಷ್ಯನಲ್ಲಿ ದಯ ಇರಬೇಕು, ದಯವಿಲ್ಲದ ಧರ್ಮ ರಾಮದಯ. ಆದ್ದರಿಂದ ಮನುಷ್ಯ ಜನ್ಮ ಬಂದಾಗ ಅವ ಯಾವನೇ ಜಾತಿ ಒಳಗಿರಲಿ ಅವನಲ್ಲಿ ಏನ್ ಬೇಕಪ್ಪ ಅಂದ್ರ ಧರ್ಮ ಬೇಕು. ಮಕ್ಕಳು ತಾಯಿ ತಂದೆಯನ್ನು ನೋಡುವುದು ಧರ್ಮ, ಅತ್ತಿಯನ್ನು ನೋಡೋದು ಸಸಿ ಧರ್ಮ, ಗುರುವನ್ನು ನೋಡೋದು ಶಿಷ್ಯನ ಧರ್ಮ, ಮಹಾತ್ಮರನ್ನ ಶರಣರನ್ನ ನೋಡೋದು ಭಕ್ತರ ಧರ್ಮ. ಎಲ್ಲಿ ಧರ್ಮ ಕೆಡ್ತದೋ ಅಲ್ಲಿ ಆ ಊರು ಉದ್ಧಾರ ಆಗಲ್ಲ, ಆ ಮನುಷ್ಯ ಉದ್ಧಾರ ಆಗಲ್ಲ. ಕ್ರಮ ತಪ್ಪಿ ನಡೆಯೋದ್ರಿಂದ ಕಷ್ಟಗಳು ಉಂಟೆ. ಕ್ರಮ ತಪ್ಪಿ ಕೆಟ್ಟ ನಡೆದಾಗ ಕಷ್ಟ ಬರ್ತದೆ. ಕ್ರಮ ಇತ್ತಂದ್ರೆ ಕಷ್ಟ ಬರೋದಿಲ್ಲ. ಈಗ ಒಂದು ಬೆಕ್ಕ ಇರ್ತದಪ್ಪ, ಬೆಕ್ಕಾಗ್ಲಿ ನಾಯಿ ಆಗ್ಲಿ ನೋಡ್ರಿ, ಬೆಳಗ್ಗೆ ಏಳ್ಬಿಡ್ಕನ ಆ ಸುಮ್ಮನೆ ಎದ್ದು ಹೋಗಲ್ರಿ. ಬೆಳಗ್ಗೆ ಎದ್ದು ಮಾಡ್ಬಿಡ್ದ ಅಮ್ಮ ಹಿಂಗ ಮಾಡ್ತಾವ, ಉದ್ದಕ್ ಮಾಡ್ತಾವ, ಹಿಂಗ ಮಾಡ್ತಾವ, ಹಿಂಗ ತಲೆ ಜಾಡಿಸ್ತಾವ, ವ್ಯಾಯಾಮ ಮಾಡೇ ಹೇಳ್ತಾವ. ನೀವ ಒಬ್ಬರ ಹೇಳ್ಬಿಡ್ಕ ವ್ಯಾಯಾಮ ಮಾಡ್ತೀರನ? ಶುಗರ್ ಬಿ ಪಿ ಬಂದಾವಂತ ಹಿಂಗ್ ಕೈ ಬೀಸ್ಕೊಂಡ್ ಅಡ್ಡಾಡಕತ್ತೀರಿ. ಕರ್ಮದ ಗಂಟು ತಿಂದು ಕುಂತು ಅವ್ರ ರೋಗ ಬರಲಿಲ್ಲ ಅಂದ್ರೆ ನೀವೇನು ಹೇಳಲ್ಲ. ನಾಯಿ ಅಂತ ನಾಯಿ, ಬೆಕ್ಕಿನಂತ ಬೆಕ್ಕು ಬೆಳಗ್ಗೆ ಯೋಗ ಮಾಡ್ತಾವ, ಮಾಡ್ತಾವಲ್ರಿ. ನಿಮ್ಮ ಮನೆಗಿದ್ದ ನಾಯಿ ಬಟ್ ಅದು ಎದ್ದು ಓಡ್ತದನ್ ಇಲ್ಲ, ಅದು ಕೈ ಒಂದು ಮಾಡ್ತೈತಿ, ಕಾಲು ಒಂದು ಮಾಡ್ತೈತಿ, ಸಣ್ಣ ಜಾಡಿಸ್ತೈತಿ, ಎಲ್ಲ ಹಂಗ. ಇದು ಒಂದೈದು ಪಾಪದ ಪಿಂಡ ಮನುಷ್ಯ. ಧರ್ಮ ಕೆಟ್ಟಿರೋದು ಮನುಷ್ಯನ. ನಾಯಿ ಜೊತೆ ಕೂಡ್ತೈತಿ, ಎಮ್ಮೆ ಜೊತೆ ಹೋಗ್ತೈತಿ, ಎತ್ತಿನ ಜೊತೆ ಹೋಗ್ತೈತಿ. ಮನುಷ್ಯ ಎಲ್ಲರ ಹಾಳು ಮಾಡ್ತಾನ. ಇವತ್ತು ಪುರಾಣ ಯಾರಿಗೆ? ಇವತ್ತು ನಿಮ್ಮ ಊರಾಗ ಎಲ್ಲ 4 ಮಂದಿ ಕೂಡಿ 10 ಜನ ಕೂಡಿ ಇವತ್ತು ಅಮೃತಪ್ಪರ ಅಂತ ಹೋಗಿ ನಮ್ಮ ಊರಾಗ ಒಂದು 4 ಮಾತು ಹೇಳಂತ ಗುರುಗಳು ಬೇಕ್ರಿ ಅಂತ ಯಾಕೆ ಕರ್ಸಿದ್ರಿ? ಪುರಾಣ, ಪುಣ್ಯಕಥೆ, ಜಾತ್ರಿ, ದೇವರು, ಗುರು, ಹಿರಿಯರು ಇದು ಯಾರಿಗಪ್ಪ ಅಂದ್ರ ನಾಯಿ, ನರಿ, ಹಂದಿ, ಕೋಳಿಗೆಲ್ಲ. ಇವೆಲ್ಲ ಯಾರ ಸಲುವಾಗಿ? ಯಾರಿಗೆ ಅಂದ್ರ ಮನುಷ್ಯರಿಗಾಗಿ, ಮನುಷ್ಯರ ಸಲುವಾಗಿ. ಪುರಾಣ, ಪುಣ್ಯಕಥೆಗಳು, ಶಾಸ್ತ್ರಗಳು, ಭಕ್ತಿಗಳು ಮಾಡ್ತಕ್ಕಂಥದ್ದು ಇದೆಲ್ಲ ಯಾರಿಗೆ? ಮನುಷ್ಯರಿಗೆ. ಯಾಕ? ಕ್ರಮ ತಪ್ಪಿ ನಡೆಯುವ ಯಾವಪ್ಪ ಅಂದ್ರೆ ಜಗತ್ತಿನಾಗ ಮನುಷ್ಯ. ಯಾವ್ದಾರ ಪೊಲೀಸ್ ಠಾಣಕ, ಕೋರ್ಟಿಗೆ ಎತ್ತನ್ನ, ಎಮ್ಮಿನ, ಬಾಣನ ಹಾಕ್ಯಾರನ್ರಿ? ಎಲ್ಲರೂ ಯಾವ್ದಾರ ಕೋರ್ಟ್ ಭಾಗ ಹತ್ತೈತಿ ಎಮ್ಮಿ ಎತ್ತ
ನಮಗೆ ಏನಾರ ರೇಷನ್ ಕಡಿಮೆ ಆಗೈತ್ರಿ, ನಮಗೆ ರೊಕ್ಕ ಕಡಿಮೆ ಆಗೈತ್ರಿ, ನೀರು ಕಡಿಮೆ ಆಗೈತ್ರಿ ಅಂತ ಯಾವ ಹತ್ತಾಳ ಮಾಡ್ಯಾವ ನೋಡ್ಬೇಕು ಅಂತ. ಯಾವ್ದಾರ ಪ್ರಾಣಿ ಪಕ್ಷಿ ಮಾಡ್ಯಾವನ್ರಿ? ಯಾಕೆ ಮಾಡಿಲ್ರಿ? 24 ಲಕ್ಷ ಜೀವರಾಶಿ ಒಳಗ ಸ್ವಾರ್ಥಿ ಜನ್ಮ, ಸ್ವಾರ್ಥಿ ಮನುಷ್ಯ ಮಾತ್ರ ಅವಕ್ಕೆ ಗೊತ್ತದ. ಯಾಕ? ಎಳ್ಳು ಮನೆಯು ಮುಳ್ಳು ಮನೆಯು ಎಲ್ಲೂ ಬಿಡದೆ ಒಳಗೆ ಹೊರಗೆ ಎಲ್ಲ ಟಾವಿನಲ್ಲಿಯೂ ಸಚ್ಚಿದಾನಂದನಿದ್ದಾನೆ. ಹಿಂದೆ ನಿನ್ನ ಸಲುಹಿದರ್ಯಾರು, ಮುಂದೆ ನಿನ್ನ ಸಲುಹಿದರ್ಯಾರು, ಅಂದಿನಿಂದಿಗೂ ಎಂದೆಂದಿಗೂ ನಂದಿ ವಾಹನನಿದ್ದಾರೆ, ಸುಖ ಸಂಪೂರ್ಣನಿದ್ದಾನೆ. ಯಾವ ಪ್ರಾಣಿನೂ ಬ್ಯಾಂಕ್ನ ರೊಕ್ಕ ಇಟ್ಟಿಲ್ಲ, ಇಡೋದು ಇಲ್ಲ. ಅವು ಗೊತ್ತಲ್ಲ ಏನಂತ? ಆದಿ ಅನಾದಿ ಕಾಲದಿಂದ ಹಿಂದ ಮುಂದ ಎಲ್ಲಾ ಸಮಯದಲ್ಲಿ ನಮ್ಮನ್ನ ಕಾಪಾಡ್ತಕ್ಕಂಥ, ನಮ್ಮನ್ನು ಉದ್ಧಾರ ಮಾಡ್ತಕ್ಕಂಥ, ನಮಗೆ ಅನ್ನವನ್ನು ಕೊಡ್ತಕ್ಕಂಥ, ನೀರನ್ನು ಕೊಡ್ತಕ್ಕಂಥ ಭಗವಂತ ಮ್ಯಾಗದನ. ಅವನಕ್ಕಿಂತ ಹೆಚ್ಚಿದ ಯಾರಿಲ್ಲ ಅಂತೇಳಿ ನೀವು ಯಾರು ನಂಬಲ್ಲ. ನೀವು ಮಾತ್ರ ಹಂಗಲ್ಲ. ನನಗೆ ನೀ ನಂಬದ, ನಿನಗೆ ನಾ ನಂಬದ. ನನಗೆ ನೀ ಮೋಸ ಮಾಡೋದು, ನಿನಗೆ ನಾ ಮೋಸ. ಅವ್ರಿಗೆ ಅವ್ರ ತುಡುಗಿಲ್ಲ ಇವ್ರ ಬ್ಯಾಂಕ್ನ ರೊಕ್ಕ ಇಡಬೇಕು, ಇವ್ರ ತುಡುಗಿಲ್ಲ ಅವ್ರ ಬ್ಯಾಂಕ್ನ ರೊಕ್ಕ ಇಡಬೇಕು. ಗಂಡ ಹೆಂಡತಿ ಗೊತ್ತಿಲ್ಲದಂಗ ಅವ್ರವ್ರಿಗೆ ಮೋಸ, ತಾಯಿ ಮಕ್ಕಳಿಗೆ ಮೋಸ, ಅಣ್ಣ ತಮ್ಮಂದಿರಿಗೆ ಮೋಸ. ನಮಗ ಪರಮಾತ್ಮನ ಮ್ಯಾಗ ವಿಶ್ವಾಸ ಇಲ್ಲ, ಪರಮಾತ್ಮನ ಮ್ಯಾಗ ನಮಗೆ ನಂಬಿಕೆ ಇಲ್ಲ ಅಂತೇಳಿ ನಾವು ಬಚಾವ್ ಮಾಡ್ಕೊಳಕ್ ಓಡಾಡ್ತೇವೆ. ಆದ್ರ ನೋಡ್ರಿ ಇವತ್ತ ಎಂತ ಬಿಸಿಲು, 35-40 ಡಿಗ್ರಿ ಬಿಸಿಲು. ಇಂಥ ಬಿಸಿಲಾಗ ನಾವು ಛತ್ತಿನ ಮನೆ ಹಾಕೊಂಡು, ಫ್ಯಾನ್ ಹಾಕೊಂಡು, AC ಹಾಕೊಂಡು ಇಟ್ಟು ಚಟಪಡಿಸ್ತೇವಿ. ಗುಡ್ದಾಗಿನ ಪ್ರಾಣಿ ಏನ್ ಮಾಡ್ಬೇಕು? ಅಡಿಯಾಗಿದ್ದ ಗಿಡ ಗಂಟಿಗಳ ಕಥೆ ಏನಾಗಿರ್ಬೇಕು? ಯಾರ ಆಧಾರದ ಮ್ಯಾಗ ಬದುಕ್ಯಾರ್ರಿ ಅವರು? ಅದಕ್ಕ ನಾವ್ ಏನ್ ಮಾಡೇವಿ ಅಂದ್ರೆ ವಿಮಾನ ಕಂಡು ಹಿಡ್ದೇವೆ, ರೈಲ್ವೆ ಕಂಡು ಹಿಡ್ದೇವೆ, ಅಂತರ ಹಾರಾಕತ್ತೇವಿ, ಏನೆಲ್ಲ ಮಾಡಾಕತ್ತೇವಿ, ಬೇಕಾದಲ್ಲಿ ಹೋಗಾಕತ್ತೇವಿ, ಬೇಕಾದ್ ನೋಡಾಕತ್ತೇವಿ. ಆದ್ರ ಒಂದನ್ನು ಬಿಟ್ಟು ಎಲ್ಲ ಹುಡುಕಾಕತ್ತೀವಿ. ಯಾವ್ದದು? ಒಂದು ನಮ್ಮ ಒಳಗ ಪರಮಾತ್ಮ ಅದಾನ ಅನ್ನೋದು ಒಂದನ್ನು ಬಿಟ್ಟು ನಾವು ಎಲ್ಲ ಕಡೆಗೆ ಎಲ್ಲ ಹುಡುಕಾಡಕತ್ತೀವಿ. ಮಣ್ಣು ಬಿಟ್ಟು ಮಡಿಕಿಲ್ಲ, ತನ್ನನ್ನು ಬಿಟ್ಟು ದೇವ್ರಿಲ್ಲ. ನಿನ್ನ ಒಳಗ ಪರಮಾತ್ಮ ಅದಾನ ಅಂದ್ರೆ ತೋರಿಸ್ರಿ ಸ್ವಾಮಿಗಳ, ತೋರ್ಸಾಕೂ ಬರ್ತೈತಿ, ಇಲ್ಲ ಅನ್ನಬೇಡ. ಆದ್ರೆ ನೋಡುವಂತ ಕಣ್ಣುಗಳು ಬೇಕಲ್ಲ. ಮಾವಿನ ಗಿಡದಾಗ ಮಾವಿನ ಹಣ್ಣು ಅದಾವಿಲ್ರಿ? ಅದಾವಿಲ್ಲ? ತೋರಿಸ್ರಿ ಬಂತ. ಅವು ಹೊರಗೆ ಬಂದಾಗ ಅಟ್ಟ ಗೊತ್ತಾಕತಿ, ಅವ್ ಒಳಗಿದ್ದಾಗ ಗೊತ್ತಾಕತ್ತ. ಆಲದ ಗಿಡ ಎಷ್ಟು ದೊಡ್ಡದ, 4 ಎಕರೆ 3 ಎಕರೆ ಹಿಂಗ ಅದು ತುಂಬ ಅದ. ಎಳ್ಳಿನಲ್ಲಿ ಎಣ್ಣೆ ಇದ್ದಂತೆ, ಹಾಲಿನಲ್ಲಿ ಬೆಣ್ಣೆ ಇದ್ದಂತೆ ಪರಮಾತ್ಮ ನಮ್ಮ ನಿಮ್ಮೆಲ್ಲರಲ್ಲಿ ಏನದಾನ? ಸೂಕ್ಷ್ಮವಾಗಿದಾನ. ಅವನ ಅರ್ತೀವಿ ಅಂದ್ರ ಕಾಣದದ್ದು ಸಹಿತ ಕಾಣಿಸ್ತದೆ. ಎಲ್ಲಿ ಮಠ ನಾವು ದೇವರನ್ನ ತಿಳಿಯಲ್ಲ, ಭಕ್ತಿಯಿಂದ ಪೂಜಿಸಲ್ಲ, ಈ ಮಾನವ ಜನ್ಮವನ್ನು ಅರ್ಥ ಮಾಡ್ಕೊಳ್ಳಲ್ಲ, ಅಲ್ಲಿ ಮಠ ವ್ಯರ್ಥ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳ್ತಾ ಇದ್ದೇನೆ. ಆದ್ರಿಂದ ನರ ಜನ್ಮ ಬಂದಾಗ ನಾಲಿಗೆ ಇದ್ದಾಗ ಕೃಷ್ಣ ಎನ್ನಬಾರದೆ ಅಂತಕ್ಕಂಥ ಮಾತನ್ನ ಶರಣರು ಮಹಾತ್ಮರು ಹೇಳ್ತಾ ಇದ್ದಾರೆ. ಆದ್ದರಿಂದ ಮನುಷ್ಯ ಜನ್ಮಕ್ಕೆ ಬಂದ ಬಳಕ ನಾವೆಲ್ಲರೂ ಏನಾಗ್ಬೇಕಪ್ಪ ಅಂದ್ರ ಸಂಸ್ಕಾರವಂತರಾಗಬೇಕು. ಇಲ್ದ ಇದ್ರ ಈ ಜೀವನಕ್ಕ ಏನು ಅರ್ಥ ಇರೋದಿಲ್ಲ. ಸಂಸ್ಕಾರ ಬೇಕು ಅಂದ್ರ ಅಲ್ಲಿ ಏನ್ ಮಾಡಬೇಕು? ಗುರು ಬೇಕು, ಲಿಂಗ ಬೇಕು. ಸೇವಾ ಮಾಡಾಕ ಗುರು ಬೇಕು, ಪೂಜಾ ಮಾಡಾಕ ಲಿಂಗ ಬೇಕು. ಇದನ್ನೆಲ್ಲವನ್ನ ಮಾಡಬೇಕಾದ್ರ ದೇಹ ಚಂದ ಇರಬೇಕು. ಇವತ್ತಿನ ದಿವಸ ದೇಹ ಅಂತಕ್ಕಂಥದ್ದು ಏನಾಗೈತಪ್ಪ ಅಂದ್ರ ಏನಾಗೈತಿ? ಬಹಳ ಸರಿಯಾಗಿ ಗಟಾರಿ ಆಗೈತಿ. ಭಗವಂತ ಬಾಯಿ ಕೊಟ್ಟಾನ, ಚಂದಂದ್ ಮಾತಾಡೋದಿಲ್ಲ. ಬಾಯಿಗೆ ಏನು ಬಂತು? ಇವತ್ತು ನೋಡ್ರಿ ಅದು ಮದ್ಯಪಾನ ಎಷ್ಟು ಅನಾಹುತ ಮಾಡಾಕತಿ. ಜೀವನದಾಗ ಅರ್ಥನೇ ಇಲ್ಲ. ಅಪ್ಪ ನೋಡಿದ್ರ ಬಹಳ ದೊಡ್ಡ ಶರಣ, ದಿನ ಇವತ್ತಿ ಹಚ್ತಾನ, ಭಜನೆ ಮಾಡ್ತಾನ, ಗುಡಿಗೆ ಹೋಗ್ತಾನ, ಸ್ವಾಮಿಗಳಂತ ಹೋಗ್ತಾನ. ಮಗ ನೋಡಿದ್ರ ಅಪ್ಪನ ಮರ್ಯಾದೆ ಇಕ್ಕಂಗಿಲ್ಲ. ಪೊಲೀಸರ ಮಗ ಕಾಳು ಹುಟ್ಟಿದಾಗ ಶರಣನ ಮಗ ಇನ್ಕಮ್ ಆಗ್ಯಾನ. ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಅದಕ್ಕೆ ತಮ್ಮ ಮರಿ ನಿನ್ನ ಹಠವ, ತ್ವರಿ ನಿನ್ನ ಚಟವ,
ಕಾಣು ಸುಖವ ನಿನ್ನಿರುವಿನಲ್ಲಿ. ನಿನಗೆ ಸುಖ ಆಗಬೇಕು, ಆನಂದ ಆಗ್ಬೇಕು ಅಂದ್ರ ಸತ್ ಸಂಘವನ್ನು ಮಾಡು, ಸತ್ಯವಂತರ ಸಂಘ ಮಾಡು. ಈ ಭಜನಾ ಮಂದಿ ಎಲ್ಲ ವಯಸ್ಸಾದಾರ, ಇವರೆಲ್ಲ ಒಂದಿನ ಮ್ಯಾಗ ಕೈಲಾಸಕ್ಕೆ ಹೋದ್ರು ಅಂದ್ರೆ ಮತ್ತೆ ಉಳಿದವ್ರು ಯಾರು? ನಿಮ್ಗೆ ಸಣ್ಣ ಹುಡುಗರು ಊರಾಗ 8 ಮಂದಿ ಅದಾರ, ಎಲ್ಲ ಇಷ್ಟು ಯುವಕರದಾರ ಅಂತ ನಮ್ ಶರಣರು ಹೇಳಿದ್ರು. ಒಂದ್ ದಿವಸ ಭಜನೆಗೆ ಬರ್ತಾರ ನೋಡ್ರಿ, ಒಂದ್ ದಿವಸ ಪುರಾಣಕ್ಕೆ ಬರ್ತಾರ. ಖಾನಾ ಪೀನಾ ಸೋನಾ ಏಕ ದಿನ ಮರಣ, ಏ ಐ ಜೀವನ ಕಾ ಸಾಧನ. ನಮ್ಮವೆಲ್ಲ ಕಡಿ ಅವತಾರಗಳು. ಮುಂದೆ ಸಾಧು ಸಂತರು ಹುಟ್ಟೋದಿಲ್ಲ, ಮುಂದೆ ಭಜನಾ ಮಂದಿನೂ ಬರೋದಿಲ್ಲ. ಯಾಕ? ಮುಂದೆ ಕೆಟ್ಟ ದಿನಮಾನ ಬರ್ತಾವ. ಶಿವ ಅಂದ್ರ ನಾಲಿಗೆ ಕೊಯ್ಯಂತವ್ ಕಾಲ ಬರ್ತೈತಿ. ಹಣಿ ಮ್ಯಾಗ ಯುವತಿ ಹತ್ತಿರ ಕುರ್ಪಿ ಕುಡುಗೋರು ತಗೊಂಡು ಹಣಿ ಕೆತ್ತಂತವ್ರು ಹುಡ್ತಾರ. ಏನು ಒಂದ ನಾಡಿದ್ರ ಕಡಿಮೆ, 2 ನಾಡಿದ್ರೆ ಹೆಚ್ಚ. ಮುಂದೆ ಹಿಂಗೈತಿ. ಮುಂದೆ ಏನಪ್ಪ, ಇದು ಸರಿಯಾಗಿ ದೇಶ ಇಲ್ಲ. ಮಾಗ್ಯಾಗ ಮಳೆಗಾಲ, ಬ್ಯಾಸ್ಗ್ಯಾಗ ಚಳಿಗಾಲ, ಜಗಕ್ಕ ಬಂತು ಅಳಿಗಾಲ. ಇನ್ನು ಮುಂದೆ ಒಳ್ಳೆ ದಿನಮಾನಗಳಿಲ್ಲ. ನೀವ ಅಟ್ಟ ಓಂ ನಮ ಶಿವ ಅಂತ ಮುಕ್ತಿ ಹೊಂದಬಿಡ. ಮುಂದಿನವ್ರು ಏನಾರ ಮಾಡ್ಕೊಳ್ಳಿ ಬಿಡ್ಲಿ. ಅದಕ್ಕಾಗಿ ಏನಪ್ಪಾ ಅಂದ್ರ ಗುರುವಿನ ಅನುಗ್ರಹದಿಂದ ಈ ಶರೀರವನ್ನ ಕೊಟ್ಟಿರ್ತಕ್ಕಂಥ ಪರಮಾತ್ಮನನ್ನ ನಾವು ಧ್ಯಾನ ಮಾಡಬೇಕು, ಧರ್ಮದಿಂದ ನಡಿಬೇಕು. ಧರ್ಮ ಎಲ್ಲಿರ್ತಕ್ಕೋ ಅಲ್ಲಿ ಮಠ ದೇವರಿರ್ತಾನ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಿನ್ನೆ ದಿವಸ ಹರಾಮುನಿದರು ಗುರು ಕಾಯುವ ಅಂತಕ್ಕಂಥ ಮಾತನ್ನ ಬಹಳ ಒಳ್ಳೆ ಉದಾಹರಣೆ ಮುಖಾಂತರ ನಾನು ಹೇಳಿದ್ನಿ. ಯಾವುದೇ ಸಾಧು ಸಂತರ ಸಹಿತ ಅಲಕ್ಷ್ಯ ಮಾಡಬಾರದು. ಈ ಲೋಕದಾಗ ಬರ್ಗೋ ಸಾಕ್ಷಾತ್ ನರಾಕೃತಿ, ಮಧ್ಯ ಲೋಕದ ಮಹಾಮನಿ ಹಾಳಾಗಿ ಹೋಗಬಾರ್ದಂತೇಳಿ ಶಿವ ಒಬ್ಬ ಶರಣ ರೂಪ ಮಾಡಿ ಈ ಲೋಕದಾಗ ಕಳಿಸಿರ್ತಾನ. ಅವ್ರ ಮಾತುಗಳನ್ನ ಕೇಳಬೇಕು. ಬರೀ ಮಾತಲ್ಲವು, ಮಾತೆಂಬುದು ಜ್ಯೋತಿರ್ಲಿಂಗ. ನಮ್ಮ ಕರ್ನಾಟಕದಾಗ ಜ್ಯೋತಿರ್ಲಿಂಗಗಳಿಲ್ಲ, ಎಲ್ಲ ಮಹಾರಾಷ್ಟ್ರದಾಗ ಅದಾವ, ಹೊರಗಡೆ ರಾಜ್ಯದಾಗ ಅದಾವ. ನಮ್ಮ ಕರ್ನಾಟಕದಾಗ ಒಂದೂ ಜ್ಯೋತಿರ್ಲಿಂಗ ಇಲ್ಲ. ಒಬ್ಬ ಪ್ರಶ್ನೆ ಮಾಡಿದ, ಏನ್ರಿ ಜ್ಯೋತಿರ್ಲಿಂಗಗಳು 12 ಜ್ಯೋತಿರ್ಲಿಂಗಗಳು ಎಲ್ಲ ರಾಜ್ಯದ ತುಂಬಾ ಬೇರೆ ಕಡೆಗವ, ನಿಮ್ಮ ಕರ್ನಾಟಕ ರಾಜ್ಯ ಎಂತ ಪಾಪಿ, ಅಲ್ಲಿ ಒಂದೂ ಜ್ಯೋತಿರ್ಲಿಂಗ ಇಲ್ಲ ಅಂತ. ಅವಾಗ ಅದಕ್ಕೆ ಉತ್ತರ ಹೇಳಿದ್ರು ಗುರುಗಳು, ನಮ್ಮಲ್ಲಿ ಜ್ಯೋತಿರ್ಲಿಂಗಗಳಲ್ಲ, ನಮ್ಮಲ್ಲಿ ಒಂದ್ ಕಡೆ ಕುಂದ್ರಲಿಂಗಗಳಿಲ್ಲ, ದೇಶ ಸಂಚಾರ ಮಾಡ್ತಕ್ಕಂತ ಸಂಚಾರಿ ಜ್ಯೋತಿರ್ಲಿಂಗವ. ಅವರೇ ಸಾಧು ಸಂತರು, ಶರಣರು. ಶರಣರ ನಾಡು ನಮ್ಮ ಕಲ್ಯಾಣ ನಾಡು. ಆದ್ದರಿಂದ ಮುಂದೆ ಬರ್ತಕ್ಕಂಥ ದಿನಮಾನದಲ್ಲಿ ಮನೆಗೊಬ್ಬ ಶರಣರಾಗಬೇಕು. ಮನೆಗಳೆಲ್ಲ ಮಠಗಳಾಗಬೇಕು. ಮಠ ಅಂದ್ರೆ ಏನು ಮಠ ಅಂದ್ರ ಆಚಾರದಿಂದ ನಡೀತಕ್ಕಂಥದ್ದು. ಎಲ್ಲಿ ಆಚಾರ ವಿಚಾರ ಆಯ್ತು ಅದು ಮಠ. ಆದ್ದರಿಂದ ಶರಣರ ಒಂದು ಕಲ್ಯಾಣ ಭೂಮಿ ಒಳಗಡೆ ನೀವೆಲ್ಲರೂ ಒಳ್ಳೇದಾಗ್ರಿ. ನೀವು ಎಷ್ಟು ಪಾಪ ಮಾಡಿದ್ರು ಸಹಿತ ನಿಮಗೆಲ್ಲರಿಗೂ ಉದ್ಧಾರ ಮಾಡ್ತಕ್ಕಂಥ ಗುರುನಾಥ ಭಾವಸ್ವಾಮಿ ಅದಾನ. ಇದನ್ನೆಲ್ಲ ಅಭಿವೃದ್ಧಿ ಮಾಡ್ರಿ. ಎಲ್ಲ ನೋಡ್ರಿ, ಎಲ್ಲ ಗುಡಿ ಎಲ್ಲ ಹೆಂಗದ, ನಿಮ್ಮ ಮನೆಗಳೆಲ್ಲ ಹೆಂಗವ, ಇಲ್ಲಿ ಗುಡಿ ನೋಡ್ರಿ, ಇದೆಲ್ಲ ಹೆಂಗ ಎಷ್ಟು ಅಸ್ತವ್ಯಸ್ತ ಅದ. ಎಲ್ಲ ಊರಾಗ ಮಠ ಗುಡಿಗಳು ಎಷ್ಟು ಚಂದ ಆಗ್ಯಾವ. ನಿನ್ನೆ ಮೊನ್ನೆ ಹುಟ್ಟಿದವು. ನಿಮ್ಮ ಊರಾಗ ಈ ಗುಡಿ ಹುಟ್ಟಿ 8 ವರ್ಷ ಆಗೈತಿ. ಆದ್ರೂ ಚಲೋ ಮಾಡಿದ್ದೀರಿ, ಏನೋ ಮಾಡಿದ್ದೀರಿ, ಒಟ್ಟು ಚಲೋ ಮಾಡಿರಿ. ಇನ್ನೋಟ್ ಚಂದ ಆಗ್ಬೇಕು. ಮುಂದಿನ ವರ್ಷ ಈ ದಿವಸ ನೋಡಕ ಇನ್ನೋಟ್ ಚಂದ ಆಗ್ಬೇಕು, ಎಲ್ಲ ವ್ಯವಸ್ಥಿತ ಆಗಬೇಕು. ಯಾರೇ ಸಾಧು ಸಂತರು ಬಂದ್ರ ಯಪ್ಪ ಬರ್ರಿ, ಕುಂದ್ರಿ, ನಿಂದ್ರಿ ಅಂತ ಹೇಳುವಂಗ ವ್ಯವಸ್ಥೆ ಆಗ್ಬೇಕು. ಇಲ್ಲಿ ಹರಮುನಿದರೆ ಗುರು ಕಾಯುವ ಅಂತಕ್ಕಂಥ ಒಂದು ಉದಾಹರಣೆಯನ್ನು ನಿಮ್ಗೆಲ್ಲರಿಗೂ ಹೇಳ್ತಾ ಇದ್ದೀನಿ. ಮುಟ್ಟಲು ಗುರು ಪಾದವ ಪೂರ್ವದ ಕರ್ಮ ನಷ್ಟವಾಗುವುದು ಅಜ್ಞಾನ ಅಜ್ಞಾನ. ನಿಷ್ಠೆಯಿಂದ ಮಾಡಲು ಬೆಟ್ಟದಷ್ಟಗವೆಲ್ಲ ಸುಟ್ಟು ಜ್ಞಾನೋದಯವಾಗುವುದರಿಂದ ನಂಬೇನೋ ಮನುಜ ಗುರುಪಾದವ. ನಂಬೇನೋ ಮನುಜ ಗುರುಪಾದವ. ಬೇಕಾದಷ್ಟು ಪಾಪ ಮಾಡಿ, ಬೇಕಾದಷ್ಟು ಕರ್ಮ ಮಾಡಿ, ಇದೆಲ್ಲ ಪಾಪ ಕರ್ಮವನ್ನು ತೊಳಿತಕ್ಕಂಥ ಶಕ್ತಿ ಗುರುವಿನಲ್ಲದ. ನಿಮ್ಮಲ್ಲಿ ಶಸ್ತ್ರಗಳಿರಬಹುದು, ಕುಡುಗೋಲು ಕೊಡ್ಲಿ, ಬಂದೂಕು, ಚಾಕು, ಚೂರಿ, ತಲವಾರ್ ಇರಬಹುದು. ಗುರುವಿನಲ್ಲಿ ಏನೈತಿ ಅಂದ್ರ ಶಾಸ್ತ್ರ ಅದ, ಜ್ಞಾನ ಗಂಗೆ ಇದ. ಆದ್ದರಿಂದ ಗುರು ತೋರಿಸರಲ್ಲದೆ ಕಾಣಿಸದನ್ನ ಸಾರಿ ಚೆಲ್ಲಿದ ಮುಕ್ತಿಯು. ಆದ್ದರಿಂದ ಮನುಷ್ಯನ ಜನ್ಮ ಪಾವನ ಆಗಬೇಕು ಅಂದ್ರ ಯಾರು ಬೇಕು? ಗುರು ಬೇಕು
ಲಿಂಗ ಬೇಕು ಈ ಜಗಕ್ಕ ಜಂಗಮ ಬೇಕೇ ಬೇಕು. ಗುರು ಇದ್ರ ಲಿಂಗ, ಲಿಂಗ ಇದ್ರ ಜಂಗಮ, ಜಂಗಮ ಇದ್ರ ಶಿಸ್ತು. ಇಂದ ಇದ್ರ ಇದೆಲ್ಲ ಏನಾಗತ್ತಪ್ಪ ಅಂದ್ರ ದೈತ್ಯ ರಾಜ್ಯ ಆಗ್ತೈತಿ. ಒಬ್ಬ ಪರಮ ಪಾಪಿ ಮಾಡಬಾರ್ದು ಓಟು ಮಾಡಿ ಮುಗಿಸಿದ್ದ. ಅವ ಮನೆ ಮುಂದೆ ಹಿಂಗ ಬೋರ್ಡ್ ಹಚ್ಚಿದ್ದ ಮುದುಕ, ನಾನು ಮಾಡೋದು ಒಂದೇ ಪಾಪ ಉಳಿದೈತಿ ಅಂತ ಈ ಊರಾಗ ಯಾವ ಹೇಳ್ತೀರಿ ಹೇಳಿದ್ರೆ ಒಂದು ₹1,00,000 ಕೊಡ್ತೇನೆ ಅಂತ ಬೋರ್ಡ್ ಮನೆ ಮುಂದೆ. ಅಂದ್ರ ಎಲ್ಲಾದನ್ನು ಮುಗಿಸಿದ ಮನುಷ್ಯ. ಇಂಥ ಸಂದರ್ಭದಲ್ಲಿ ಅವನ ಮನುಷ್ಯನಾಗ ಬಂತು, ಮಾಡಬಾರ್ದಷ್ಟು ಎಲ್ಲಾ ಕರ್ಮ ಪಾಪಗಳನ್ನು ಮುಗಿಸೇನಿ, ಇನ್ನು ಸಾಯಾಗ ತೊಡೆ ದಿನ ಉಳಿದೈತಿ. ಕಣ್ಣು ಕಾಣಿಸ್ವಲ್ವು, ಕಿವಿ ಕೇಳಿಸ್ವಲ್ವು, ಮನ್ಯಾಗ ಶಕ್ತಿ ಇಲ್ಲ, ಸುಮ್ಮನೆ ವ್ಯರ್ಥಾಗಿ ಮನ್ಯಾಗ ಅಡಿಗೆ ಮಾಡಿ ಹಾಕೋರಿಲ್ಲ, ಊಟಕ್ಕೆ ಕೊಡೋರಿಲ್ಲ, ಕರೆಯೋರಿಲ್ಲ, ಬಟ್ಟೆ ತೊಳೆಯೋರಿಲ್ಲ. ಇನ್ನು ಮ್ಯಾಗ ಸ್ವಲ್ಪ ಸುಮ್ಮನೆ ಮಠಾರ ಸೇರ್ಕೊಳ್ಳೋಣ ಅಂತ ಬಂದ. ಮೈಯಾಗ ತಾಕತ್ತಿರೋ ಮಠ ನೆನಪಾಗಲ್ಲ ಇವರಿಗೆ. ಮಕ್ಕಳು ಹೊಡಿಬೇಕು, ಹೇಳ್ತಿ ಹೊರಗ ಹಾಕಬೇಕು, ಚೀತು ಅನ್ಬೇಕು. ಅವಾಗ ಹಗ್ಗ ತಗೊಂಡು ಓಡಾಡ್ತಾನೆ, ಎಲ್ಲಾರ ಬಾವಿ ಹಾರನ ಇದ್ರ ಉಳ್ಳ ಹಾಕೊಂಡು ಸಾಯನ. ಹಗ್ಗ ತಗೊಂಡು ಬಾವಿ ಮಠ ಹೋದಾಗ ನೆನಪಾಗತ್ತೆ ಅವನಿಗೆ ಏನಂತ, ಬಾಬಾಸ್ವಾಮಿ ಗುಡಿ ಐತಿ, ಸುಮಾರು ಕಸ ಹೊಡ್ಕೋದಿದ್ರೆ ಯಾವ ಒಂದು ರೊಟ್ಟಿ ಕೊಡ್ತಾನಂತ. ಅವಾಗ ನೆನಪಾಗ. ಹಿಂಗ ಊರಿಗೆ ಬ್ಯಾಸರ ಆದ ಮನುಷ್ಯ ಒಬ್ಬ ಮಠ ಸೇರಿದ್ದ. ಸಾಧು ಸನ್ಯಾಸಿಗಳ ಮಠದಾಗ ಅಲ್ಲೇ ಹ್ಯಾಂಡ್ರಲ್ಲ, ಮಕ್ಕಳೆಲ್ಲ ಎಲ್ಲಿ ಎಲ್ಲಾರ ಒಬ್ಬೊಬ್ರು ಇರ್ತೇವೆ. ನಾವು ಬೇಕಾದಷ್ಟು ಮಠಾಧೀಶರಿದ್ರು ಒಬ್ಬೊಬ್ರು ಇರ್ತೇವೆ ಎಲ್ಲಿಗಾರ. ಹೇಳ್ತೀನಿ, ಇಂಥ ಸಂದರ್ಭದಾಗ ಅಪ್ಪರ ಅಂತ ಹೋದ, ಯಪ್ಪ ನಾ ಇಲ್ಲೇ ಇರ್ಬೇಕಂತ ಮಾಡೇನ್ರಿ. ಹಿಂಗ ವಯಸ್ಸು ಎಷ್ಟಂದ್ರ ನನಗೆ 80 ಆಗ್ಯಾವ್ರಿ ಅಂದ್ರು. ಯಪ್ಪ ನಮಗ ಊಟಕ್ಕೆ ಮಾಡಿ ಹಾಕೋರು ಯಾರಿಲ್ಲ, ನೀವೊಬ್ಬ ನಮ್ಮ ಮೂಲ ಆದಿ, ಮತ್ 80 ವರ್ಷ ಆಗ್ಯಾವ, ಮತ್ ಸುಮ್ಮನೆ ಬ್ಯಾಡ. ಇಲ್ರಿ ಅಪ್ಪರೇ, ನರ ಜನ್ಮದಾಗಿದ್ದ ಗುರು ಸೇವಾ ಮಾಡ್ಬೇಕಂತ, ಹರಣ ಪೂಜೆ ಮಾಡು, ಗುರು ಸೇವಾ ಮಾಡು ಅಂತ ಶಾಸ್ತ್ರ ಹೇಳ್ಯಾವ್ರಿ. ಯಾವಾಗ ಹೆಂಡ್ರ ಮಕ್ಕಳು ಹೊತ್ತು ಹೊರ ಹಾಕಿದಾಗ ಎಲ್ಲ ನೆನಪಾಕೈತಿವ್ರಿ. ಅಲ್ಲಿ ಮಠ ನೆನಪಾಗಲ್ಲ. ಗುರುಗಳಂದ್ರು ಯಾರು ಇಲ್ಲ, ಇದ್ರೆ ಆಗಿರುವಲ್ಲಿ ಸೇವಾ ಮಾಡ್ಕೊಂತ ಇಲ್ಲೇ ಇರಪ್ಪ. 1 ದಿನ 2 ದಿನ 3 ದಿನ 1 ವರ್ಷ 2 ವರ್ಷಗಳು ಹೋದವು. ದಿನಗಳು ಕಳೆದಂಗ ಇವ ಭಕ್ತಿ ಪೂಜೆ ಮಾಡಕತ್ತ, ಅಪ್ಪರ ಸೇವಾ ಮಾಡಕತ್ತ, ಲಿಂಗ ಪೂಜೆಕ್ಕೆಲ್ಲ ಪತ್ರಿ ನೀರು ಎಲ್ಲ ತರಾಕತ್ತಿದ, ಅಂಗಳ ಕಸ ಹೊಡೆಯಾಕತ್ತಿದ, ಸೇವಾ ಮಾಡಾಕತ್ತಿದ. ಅವಾಗ ಸೇವಾ ಮಾಡ್ದಂಗ ಇವನಿಗೆ ಪುಣ್ಯ. ರೊಕ್ಕಿದ್ದಾಗ FD ಮಾಡಿದ್ರೆ ಒಂದಿನ ಬರ್ತಾವಲ್ಲ, ಹಂಗ ದೇಹದಲ್ಲಿ ಹಣವಿದ್ದಾಗಲೇ ಭಕ್ತಿ, ನೆಣವಿದ್ದಾಗಲೇ ಸೇವೆ, ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆಯಲೇ ಆತ್ಮ. ಪುಷೇಟೆ ಬಸ್ ಸಿಕ್ಕವಂತ ನೀವು ಎಲ್ಲಾ ದೇವ್ರಿಗೆ ಹೋಗಿ ಬಂದ್ರೆ ಪುಣ್ಯ ಬರಲ್ಲ. ಅವ್ರ ರೊಕ್ಕದಾಗ ನೀವು ಯಾತ್ರಾ ಮಾಡೋ, ಯಪ್ಪ ನಾ ಕಾಶಿಗೆ ಹೋಗಿ ಬಂದ, ಪಂಡ್ರಾಪುರಕ್ಕೆ ಹೋಗಿ ಬಂದ, ತುಳಜಾಪುರಕ್ಕೆ ಹೋಗಿ ಬಂದ, ಯಾರ ರೊಕ್ಕ? ಪುಷೇಟಿನ ರೊಕ್ಕದಾಗ ದೇವ್ರಿಗೆ ಹೋಗಿ ಬರಲ್ಲ, ನೀವು ಪುಣ್ಯ ಬರಲ್ಲ. ಹಂಗ ಹೋದ ಮರನೇ ಕುದ ಬೀಳ್ತಾನೆ. ಇಲ್ಲಿ ನಮ್ಮ ಶ್ರದ್ಧೆ ಭಕ್ತಿಯಲ್ಲಿ ನಾವು ಮಾಡ್ಬೇಕವೆ. ನಾ ಇನ್ನೊಬ್ಬರು ಟಿಕೆಟ್ ಇಲ್ಲ, ನಾ ಹೋಗಾಕ ಬರಂಗಿಲ್ಲ. ಇಲ್ಲಿ ಒಂದು ದಿವಸ ಮುದುಕ ಸೇವಾ ಮಾಡ್ಕೊಂತ ಮಠದಾಗಿರ್ತಕ್ಕಂಥ ಸಂದರ್ಭದಲ್ಲಿ ಯಮ ಬಂದ. ಯಮನ ದೂತರು ಬಂದ್ರು, ಏ ಮುತ್ಯ ಬಾ ಹೊರಗ. ಯಾರು ಬಂದಾರ ಅಂತ ಅಗರ್ ಕೈ ಎಣಿಕೆ ನೋಡ್ತಾನ. 2 ಕ್ವಾಣದ ಮ್ಯಾಗ 2 ದೈತ್ರು ಬಂದಿದ್ರು. ಹಿಂಗ ನೋಡಿದ ಯಪ್ಪ ನಮ್ಮ ಮಂದಿ ಸಾಯವತ್ತ ನೋಡಿ, ಕ್ವಾಣ ಬಂತ ಹೇಸ್ಕೊಂತ ಉಚ್ಚಿ ಹೋಗಂತಾವ ಸಾಯಬೇಕ. ಹೌದಲ್ಲ, ಅವಕ್ಕೆ ಏನ್ ಹಾಕತ್ತೆ, ಕಂಬಳಿ ಬಂತ ಅವ್ರು ನೋಡಿದ್ರೆ ಇವ್ರು ಟರಲ್ ಅಂತ ಮಂದಿ ಮಾತಿನ ಜೀವಂತ ಎದುರ ಬಂದಿರ್ತಾರ ಅಂದ್ರೆ ಮುದುಕದ ಕಚ್ಚ ಬಿಚ್ಚ ಯಪ್ಪ ಓಡಿ ಹೋದ. ಅಪ್ಪರೇ ಶರಣಾರ್ಥಿ ಗುರುಗಳ ಇಬ್ಬರು ಬಂದಾರ್ರಿ ಅಂದ. ಯಾರವ್ರು? ಯಾವ 2 ಬಂದಾವ್ರಿ, ಕೋಣ ಮ್ಯಾಗ ಕುಂತಾವ್ರಿ, ಬಾ ಹೊರಗ ಅನ್ನಕತ್ತವ್ರಿ. ಗುರುಗಳು ನೋಡಿದ್ರು, ಇವರು ಮಾಳಿಗೆ ಮನೆ ಎಂದು ನೆಚ್ಚಿ ಕೆಡಲು ಬೇಡ, ಕೇಳಲಿ ಹರಿಕತೆ ಶ್ರವಣಗಳ,
ನಾಳೆ ಯಮದೂತರು ಬಂದೆಳೆ ದೈವಾಗ ಮಾಳಿಗೆ ಮನೆಯು ಸಂಗಡ ಬಾರದಯ್ಯ. ಅಲ್ಲ ಮುದುಕನ ಆಯುಷ್ಯ ತೀರೈತಿ, ಇವನು ಒಯ್ಯಾಕ ಯಮನ ದೂತರು ಬಂದಾರ, ಈಗ ಸದ್ಯ ಇವನಿಗೆ ಒಯ್ತಾರ, ಇವನು ಒಯ್ದ್ರು ಅಂದ್ರೆ ನಾ ಮಠದಾಗ ಕಸ ಹೊಡೆಯೋರು ಯಾರು ಇಲ್ಲ, ಇವನಿಗೆ ಏನಾರ ಮಾಡಿ ಬಚಾಸ್ಕೋಬೇಕು ಅಂತೇಳಿ ಅಪ್ಪಾಜಿ ಏನು ಮಾಡಿದ್ರು ಅಂದ್ರ ಮತ್ತೆ ಬಾಯ್ ನಿನ್ನ ಆಯುಷ್ಯರ ಮುಗಿದೈತಿ, ನಾ ಕೈ ಬಿಟ್ಟಿನಿ ಅಂದ್ರೆ ಸದ್ಯ ನೀವು ಹೋಗೇ ಬಿಡ್ತೀವಿ. ಯಾಕೋಟ ನಮ್ಮ ಸೇವಾ ಮಾಡಿದೀವಿ, ನೀನು ಬಿಡಾಕ್ ಮನಸ್ಸಾಗಬಾರ್ದು. ಅವ್ರಿಗೆ ಬಂದು ಮಾತಾಡಕ್ಕೆ ಹೇಳೋದು ಯಾರಿಗೆ? ಆ ಯಮದೂತರಿಗೆ. ನೀವೇನು ಹೊರಗೆ ಬಂದು ನಿಂತಿರಲ್ಲ ನಾನು ಒಯ್ಯಾಕ, ನೀವೇನ ಹಳೆ ಯಮನ ದೂತರೋ ಅಥವಾ ಹೊಸ ಯಮದೂತರೋ? ಪ್ರಶ್ನೆ ಕೇಳಿದಪ್ಪ ಮುದುಕ. ಹೌದು, ಚಳಿ ಜ್ವರ ಬಂದು ಥಂಡಿ ಉರಿ ಬಂದು ಭೂಲೋಕದಾಗ ನಮ್ಮನ್ನು ನೋಡಿ ಏಕಿ ಧ್ವನಿ ಮಾಡ್ಕೊಳ್ಳೋಂಥ ಜನ ನೀವು ಕರಿತಲಿ ಮಾನವ ಮುದುಕಿ ಪ್ರಧಾನ, ನೀವು ಹಳಬ್ರೇನು ಹೊಸಬ್ರು ಅಂತ ಕೇಳಾಕೈತಾನ ಅಂದ್ರ ನಮ್ಗೂ ಮೊದಲು ಯಾರ ಬಂದಿರ್ಬೇಕು ಒಂದ್ ಕಡೆ, ಅಥವಾ ನಾವು ಹೋದ್ಕೊಳಕ್ ಮತ್ತೆ ಯಾರ ಬರೋದಾರನು ಯಾರ ತಲೆಯಾಗ? ಆ ಯಮದೂತರ ತಲೆಯಾಗ. ಅವ್ರು ಹೊಳ್ಳಿ ಹೋದ್ರಪ್ಪ, ಹೌದು ನಿಮ್ ಗುರುಗಳ ಯಾವ ಕಳಿಸ್ಯಾರ ಅವ್ನು ಕೇಳ್ಕೊಂಬರ್ರಿ ಅಂತ ಯಮನಂತ ಹೋದ್ರು. ಯಪ್ಪ ನೀ ಕಳಿಸಿದ ಕರೆ ಆ ಮುತ್ಯ ಮಠದಾಗದಾನ, ಆದ್ರ ನಮ್ ಜೊತೆಗೆ ಬಂದಲ್ಲ ಅವ, ನಮಗೊಂದು ಪ್ರಶ್ನೆ ಕೇಳೋಣ, ನೀವು ಹಳೆ ಯಮ ದೂತರೋ ಅಥವಾ ಹೊಸ ಯಮ ದೂತರೋ ಅಂತೇಳಿ. ನಾವ್ ಯಾರದವ್ರಿ ಅಂತ ಯಮ ಅಂದ. ನಾನು ಏನು ಹಳೆ ಯಮ ಅದನೋ ಹೊಸ ಯಮ ಅದನೋ ನನಗೂ ಗೊತ್ತಿಲ್ಲ. ಆ ಯಮ ಇದ್ದವ ಸೀದಾ ಬ್ರಹ್ಮನಂತ ಹೋದ. ಯಪ್ಪ ಭೂಲೋಕದ ಒಬ್ಬ ಪ್ರಶ್ನೆ ಕೇಳ್ಯಾನ, ನಾನೇನು ಯಮ ಹೊಸಬದನೋ ಅಥವಾ ಹಳಬದನೋ? ಬ್ರಹ್ಮ ಅಂದ, ನಾ ಏನು ಹಳೆ ಬ್ರಹ್ಮದನೋ ಹೊಸ ಬ್ರಹ್ಮದನೋ ನನಗೂ ಗೊತ್ತಿಲ್ಲ. ವಿಷ್ಣು ಹಂತಕ್ಕೆ ಹೋದ್ರು, ಯಮದೂತರು ಯಮ ಬ್ರಹ್ಮ ಕೂಡಿ ವಿಷ್ಣು ಹಂತಕ್ಕೆ ಹೋದ್ರು. ವಿಷ್ಣು ಸ್ವಾಗತ, ಬರ್ರಿ ಅಪ್ಪ ಬರ್ಲಿ. ಯಾಕ? ನಮ್ಗೊಂದು ಪ್ರಶ್ನೆ ಬಂದೈತಪ್ಪ, ನಾವ್ ಎಲ್ಲರೂ ಏನು ಹಳಬ್ರೋ ಏನು ಹೊಸಬ್ರದವ ಹೇಳ್ರಿ. ವಿಷ್ಣು ಅಂದ, ನನಗೂ ಗೊತ್ತೇ ನೀವು ಮಾತು ಏನು ಕೊನೆಯದಾಗಿರ್ತಕ್ಕಂಥದ್ದು ಯಾವುದು? ಈ ಲೋಕದ ಅಧ್ಯಕ್ಷ, ಸೃಷ್ಟಿ ಸ್ಥಿತಿ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಂಬಕಾಯ ತ್ರಿಪುರಾಂತಕಾಯ ತ್ರಿಕಾಲಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮೋ ನಮಃ. ಲಯಕರ್ತನಾಗಿರ್ತಕ್ಕಂಥ ಪರಮಾತ್ಮನಂತ ಹೋಗಿ ಯಮದೂತರು ಯಮ ಬ್ರಹ್ಮ ವಿಷ್ಣು ಎಲ್ಲರೂ ಹೋಗಿ ಕೇಳಿದ್ರು, ಬರಪ್ಪ ಎಲ್ಲರೂ ಬಂದಿರಿ, ಹಿಂಗ್ಯಾಂಗ ಬಂತಿದೆಲ್ಲ ಕಂಪನಿ ಏನೋ ಬಾಬಾ ಸ್ವಾಮಿಗಳಿಗೆ ಬಹಳ ಜನ ಭಕ್ತರು ಬಂದಂಗ, ಇನ್ನ ಕೈಲಾಸ ಮಠ ಪಾದ ಬೆಳೆಸಿರಿ, ಏನ್ ಹಕ್ಕಿಕತಿ ನಾವು ಎಂದೂ ಬಂದರಿಂದ ಬಂದಾರ, ಏನ್ ಇರಬೇಕು ಅಂತ ಶಿವ ಸ್ವಲ್ಪ ಗಡಬಡ ಮಾಡಕ್ಕಂತ. ಯಪ್ಪ ಇಂಥ ಒಂದು ಪ್ರಶ್ನೆ ಬಂದಾರ, ನಾವೇನು ಹಳಬ್ರದವೋ ಹೊಸಬ್ರದವೋ ನಾವು ಹೇಳ್ಬೇಕಂತ. ಇನ್ನು ಕೊನೆಯದಾಗಿ ಶಿವ ಹೇಳಬೇಕು. ಶಿವ ಅಂದ, ಇದನ್ನ ಯಾರು ಕೇಳ್ಯಾರ ಈ ಮಾತನ್ನ? ಭೂಲೋಕದಾಗ ಒಬ್ಬ ಮನುಷ್ಯ ಕೇಳ್ಯಾರ. ಹಿಂಗ ಶಿವ ಇದ್ದಾಗ ಏನ್ ಮಾಡಿದ ಅಂದ್ರ ತಮ್ಮ ಮನುಷ್ಯರಿಗೆ ಕಳಿಸಿದ್ರು. ಮೊದಲು ಮಾತು ಬಾರಿಗೆ ಹಿಡ್ಕೊಂಡು ಕಸ ಹೊಡೆಯಾಕತ್ತಿದ್ದ. ಬಂದ್ರಿ ಇಬ್ಬರು, ಯಪ್ಪ ಬಾ ಹೊರಗ್ ತಾತ. ತಾತ ಬಂದು ಹಿಂಗ ನೋಡಿದ, ಎತ್ತಿನ ಮ್ಯಾಕೊಂತ ಬಂದ್ರು, ಕಂಟ್ಲೆ ಮ್ಯಾಕೊಂತ ಒಳಗ ಹೋದ. ಯಪ್ಪ ಎರಡು ಕಂಟ್ಲೆ ಮ್ಯಾಕೊಂತ ಎತ್ತಿನ ಮ್ಯಾಕೊಂತ ಬಂದಾರ ಇಬ್ಬರು, ಈಗ ಹೆಂಗ? ಈಗ ಹೋಗಿ ಬಿಡು ಅಂದ. ಒಳಗಿದ್ದ ಮುತ್ಯ ಹೋಗಿ ಬಿಡು ಅಂದ್ರ ಸೀದಾ ಅವನು ತಗೊಂಡು ಬಂದು ಕೈಲಾಸದಾಗ ನೀಡಿತ್ತು ಕೋರ್ಟ್. ಒಂದಿನ ಹರನು ದೇವ ಸಭೆಯನ್ನು ಶಿವಲೋಕದೊಳಿತ್ತ, ಬಂದು ಸೇರಿದರು ದೇವಗಣಗಳು ಋಷಿ ಮುನಿಗಳು ಸಹಿತ. ಬಂದು ಸೇರಿದರು ದೇವಗಣಗಳು ಋಷಿ ಮುನಿಗಳು ಸಹಿತ. ನಡೀತಪ್ಪ ಚರ್ಚೆ. ಏನೋ ಮುದುಕ ಬ್ರಹ್ಮಲಿಪಿ ಕವಿ ನಾಚಿಕಿ ಮಗನೇ, ನಿನ್ನ ಆಯುಷ್ಯ ತೀರಿದ ಬಳಕ ಬಾ ಅಂತ ಕರೆದ್ರೆ ಬಂದಿಲ್ಲ, ಇಷ್ಟು ದಿಮಾಕ್ ಮಾಡಾಕತ್ತಿ ನೀನು. ಸಿಟ್ಟವಂತ ಮೊದಲ ರುದ್ರಾವತಾರಿ ಉಗ್ರದ ಮನುಷ್ಯ, ಏನು ವಿಚಾರ ಮಾಡಲಿಲ್ಲ.
ಆ ಯಮದೂತರ ಕರೆದ, ಇವನ್ ಏನು ವಿಚಾರಣೆ ಮಾಡೋದೇ ಬೇಡ, ಇವನಿಗೆ ಡೈರೆಕ್ಟ್ ಶಿಕ್ಷೆ ಮಾಡಿಬಿಡ್ರಿ. ಏನಂತ? ಇವನು ಒಯ್ದ ನರಕದ ಕೊಂಡದಾಗ ಹಾಕಿ ಬಿಡ್ರಿ. ನೀವು ಅಂದ ಅಬ್ಜೆಕ್ಷನ್ ಅಂದೆವು. ಅಬ್ಜೆಕ್ಷನ್. ಪರಮಾತ್ಮ ರಿಕ್ವೆಸ್ಟ್ ಒಂದು ಮಾತು, ಹೈಕೋರ್ಟ್ ಅಲ್ಲ ಸುಪ್ರೀಂ ಕೋರ್ಟ್ನ್ಯಾಗ ಒಬ್ಬ ಮನುಷ್ಯಾಗ ಶಿಕ್ಷೆ ಆತಪ್ಪ ಅಂದ್ರ ಲಾಸ್ಟಿಗೆ ಒಂದು ಕೇಳ್ತಾರ, ಏನಂತ? ನಿನ್ನ ಕೊನೆಯ ಆಸೆ ಏನು ಅಂತೇಳಿ. ಕೋರ್ಟ್ ಅಂತ ಕೋರ್ಟ್ ಕೇಳದ, ದಿನ ಏನಾಗೈತಿ? ನನಗೆ ಲಾಸ್ಟಿಗೆ ಒಂದು ಆಸೆ ಕೇಳದ. ಏನಪ್ಪ ನಿನ್ನ ಆಸೆ? ಏನಿಲ್ಲ, ನನಗೆ ವಯಸ್ಸು ನರ್ಕೋದ್ ಕೊಂಡದಾಗ ಹಾಕ್ತಾರೆ, ನಾವೊಂದು 10 ನಿಮಿಷ ನಮ್ಮ ಊರಿಗೆ ಹೋಗಿ ಬರ್ತೇನೆ ಅಂದೆವು. 10 ನಿಮಿಷ ಊರಿಗೆ ಹೋಗಿ ಬರ್ತಿ? ಊರಿಗೆ ಹೋಗಿ ಏನ್ ಮಾಡ್ತಿ? ಊರಿಗೆ ಹೋಗಿ ಏನ್ ಮಾಡ್ತಿ ಅಂದ್ರ, ನಾ ಏನ್ ಮಾಡ್ತೇನೆ ಸರಿಯಾಗಿ ಕೇಳ್ಕೋ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ ಸಾಟಿ ಬೇರಿಲ್ಲ, ಶಿವ ಭಕ್ತರಿಗೆ ನರಕವಿಲ್ಲ, ಜನುಮ ಜನುಮಗಳ ಕಾಟವೂ ಇಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವ ನಾಮಕ ಸಾಟಿ ಬೇರಿಲ್ಲ. 6 ಶಾಸ್ತ್ರ, 18 ಪುರಾಣ, 4 ವೇದಗಳು ಶಿವನ ದರ್ಶನವಾದ ಬಳಿಕ ನರಕವಿಲ್ಲ, ನರಕವಿಲ್ಲ, ನರಕವಿಲ್ಲ. ಓಂ ನಮ ಶಿವ ಅಂತಕ್ಕಂಥ ಪಂಚಾಕ್ಷರಿ ಷಡಾಕ್ಷರಿ ಮಹಾಮಂತ್ರವನ್ನ ಜಪ ಮಾಡಿದವರಿಗೆ ನರಕವಿಲ್ಲ ಅಂತ ಹೇಳಿ ಗುರುಗಳು ಹೇಳ್ಯಾರು, ದೇವತೆಗಳು ಹೇಳ್ಯಾರು, ಪುರಾಣದಾಗ ಬರ್ದಾರು, ಪುಸ್ತಕದಾಗ ಬರ್ದಾರು. ಹಿಂಗ ಐತಿ. ಇಷ್ಟೆಲ್ಲ ಇದ್ದ ಬಳಕು ಡೈರೆಕ್ಟ್ ಆಗಿ ನನಗ ನಿನಗ ಭೇಟಿ ಆಗ್ಯದ, ಮಗನ ನಿನ್ನ ದರ್ಶನ ಆದ ಬಳಕ ನರಕಕ್ಕೆ ಹಾಕ್ತಿ ಅಂದ ಬಳಕ ನಮ್ಮೂರಿಗೆ ಹೋಗಿ, ನಿಮ್ಮೂರಿಗೆ ಹೋಗಿ ಏನ? ನಿಮ್ಮೂರಿಗೆ ಹೋಗಿ ಏನ? ನಮ್ಮೂರಿಗೆ ಹೋಗಿ. ಅದೇನಪ್ಪ ನಿಮ್ಮೂರಿಗೆ ಹೋಗಿ ಏನ್ ಮಾಡ್ತಿ ಹೇಳ? ನಮ್ಮೂರಿಗೆ ಹೋಗಿ ಟುಮ್ಕಿ ತಗೊಂಡ ಓಣ್ ಟುಮ್ಕಿ ಸಾರಿಸಿ ಬರ್ತೇನೆ. ಓಣ್ ಮನ್ಯಾಗ ಎಲ್ಲಾ ಮಂದಿ ಕೂಡಿಸಿ ಹೇಳಿ ಬರ್ತೇನೆ, ಕೊಚ್ಚಿಕೊಂಡ್ರೆ ಎದಕ್ಕ ಭಜನಾ ಮಾಡಾಕತ್ತೀರಿ, ಎದಕ್ ಪೂಜೆ ಮಾಡಾಕತ್ತೀರಿ? ಸತ್ತ ಬಳಕ ಶಿವನ ದರ್ಶನವಾದ ಬಳಕ ನರಕವಿದೆ, ನರಕವಿದೆ, ನರಕವಿದೆ ಅಂತ ಹೇಳಿ ಬರ್ತೇನೆ. ಶಿವ ತಣ್ಣ, ಶಿವನ ಪೀರ್ ಇಳದ ಬೇಡ, ತೊಂದರೆ ಕರ್ತದೆ. ಶಿವ ತಣಗ ಬಿದ್ದ. ಮೊದಲ ಕಲಿಯುಗ, ಕಲಿಕಾಲ, ಹುಚ್ಚ ಕಾಲದೊಳಗ ನನ್ನ ತಲಿನ್ಯಾಗ, ನನ್ನ ಲಿಂಗದಿನ್ಯಾಗ ನೀರು ಹಾಕೋರಿಲ್ಲ, ಪತ್ರಿ ಇಡೋರಿಲ್ಲ, ಸೋಮವಾರಕ್ಕೊಮ್ಮೆ ನೈವೇದ್ಯ ಮಾಡೋರಿಲ್ಲ, ನನ್ನ ಗುಡಿ ಕಸ ಹೊಡೆಯೋರಿಲ್ಲ, ನನ್ನ ಪೂಜೆ ಮಾಡೋರಿಲ್ಲ. ಇದೊಂದು ಹೋಗಿ ಹೇಳಿ ಬಂತು ಅಂದ್ರೆ ಮುಗಿದ ಹೋಗ್ತಾರಕತ್ತಿ ಅಂದ ಶಿವ. ಯಪ್ಪ ಇದ್ರ ಯಾಕೆ ಇರುವಲ್ಲಪ್ಪ, ಇಲ್ಲೇ ಸೇವೆ ಮಾಡ್ಕೊಂತ ಕೈಲಾಸದಲ್ಲಿ ಇರುವಂತೆ ಹೇಳಿ ಹರ ಮುನಿದರೆ ಗುರು ಕಾಯುವ ನಿಂತು, ಗುರು ಮುನಿದರೆ ಹರ ಕಾಯಲಾರನು ಮುನ್ನ, ನಂಬು ನಂಬೇಲೋ ಮನುಜ ಗುರುಪಾದವ, ನಂಬು ನಂಬೇಲೋ ಮನುಜ ಗುರುಪಾದವ. ಆದ್ದರಿಂದ ನಿಮ್ಮನ್ನ ಈ ಲೋಕದಿಂದ ನಿಮ್ಮವ್ವ ನಿಮ್ಮಪ್ಪ ಆ ಲೋಕದಿಂದ ಇಲ್ಲಿ ತಂದಾರ ಕೆಳಗ, ಇಲ್ಲಿಂದ ಪಾರ ಆಗದ್ ನೋಡ್ರಿ. ಮುಂದೆ ನಿಮ್ಮನ್ನ ಮ್ಯಾಕ್ ಒಯ್ಬೇಕು ಅಂದ್ರೆ ನಾವ ಬೇಕು. ನಮ್ಮನ್ನ ಬಿಟ್ಟು ಯಾರಿಗೂ ಆಗಲ್ಲ ನಿಮ್ಮನ್ನ ಒಯ್ಯಾಕ. ಕೇಳ್ತೇನೆ ಅಪ್ಪ, ಓಸು ಮಂದಿ ಬರ್ತಾವ ಕರ್ಕೊಂಡು ಹೋಗಿರನ್ರಿ, ನಿಮ್ಮನ್ನ ಓಸು ಮಂದಿನ ಒಯ್ಯಲ್ಲ. ಆ ಒಯ್ಬೇಕಾದ್ರೆ ಎಲ್ಲ ನಾವು ಗ್ಯಾರಂಟಿ ಪರೀಕ್ಷೆ ಮಾಡ್ತೇವೆ. ಅನ್ಯ ಹುಳಬನೋ ತಂದು ಗೂಡಿಗೆ ತನ್ನ ಹಾಗೆ ಮಾಡ್ಬೆಂತು ಗುರುರಾಯ. ಸ್ವಾಮಿಗಳ ಶಿಷ್ಯರಾಗಬೇಕಾರ, ಜಂಗಮರ ಶಿಷ್ಯರಾಗಬೇಕಾರ, ಭಕ್ತರಾಗಬೇಕಾರ ಎಲ್ಲರಿಗೂ ಆಗಲ್ಲ. ಯಾಕ? ನಿಮ್ ಊರ್ ಎಷ್ಟು ದೊಡ್ಡದ? ಊರಾಗ 1000 ಮಂದಿ ಅದೀರಿ, ಇದನ್ನ ಕೇಳಾಕ, ಪ್ರವಚನ ಕೇಳಾಕ 100 ಮಂದಿ ಬಂದಿರಿ. ಏನ್ ಉಳಿದ ಮಂದಿ ಏನ್ ಮಾಡಾಕತ್ತಾರ? ಹುಣಸಿಯ ಹೂವೆಲ್ಲ ಕಾಯ ಆಗುಬಲ್ಲದೆ. ಒಂದು ಹುಣಸಿ ಗಿಡಕ್ಕ ಲಕ್ಷಾಂತರ ಹೂ ಬಿಟ್ಟಿರ್ತಾವ, ಆ ಹೂವೆಲ್ಲ ಕಾಯಕವನ್ನ ಉದ್ರವ್ ಎಷ್ಟೋ, ಬೀಳವ್ ಎಷ್ಟೋ, ಕೀಳಾಗವ್ ಎಷ್ಟೋ. ಹಂಗ ಇವೆಲ್ಲ ಏನಪ್ಪ ಅಂದ್ರ, ಈ ಸಣ್ಣ ಸಣ್ಣ ಹುಡುಗರು ಬಂದಾವಲ್ಲ, ಇವು ಮರದಾಗಿನ ಜೋಳ ಇದ್ದಂಗ. ಒಂದು 5 ನಿಮಿಷ 10 ನಿಮಿಷ ಕೊಡ್ತಾವ. ಅವಾಗ ಏನ್ ತಿಳಿದೈತಿ? ಸ್ವಾಮಿಗಳು ಬಂದಾರ, ಅವ್ರ ಚಾ ಉದ್ಬಿಟ್ಟು ಮಾಡ್ತಿರ್ತಾರ, ತಿಂದ ಹೋಗ ಅಂತಾನೆ 7ಕ್ಕೆ ಅಂತೇಳಿ ಬಂದಾವ.
ಇವ್ 11 ಆದ್ರೂ ಕಾರ್ಯಕ್ರಮ ಮುಗಿವಲ್ದು. ಇದೇ ನಮ್ಗೆ ಲೆಕ್ಕ ಕಟ್ಟಲ್ಲ ಅಂದ ಹಗರ್ಕ ಚೊಣ್ಣ ಎಸ್ಬತ್ ಮೂಗಿಗೆ ಮಾಡಬತ್ ಓದು ಹೊರಾಗ ಮರದಾಗಿನ ಜ್ವಾಳ. ಇನ್ನ ಯಾವ ಸ್ವಾಮಿ ಬರವಲ್ಲ, ಯಾವ ಸಂತ ಬರವಲ್ಲ, ಯಾರ ಭಜನೆ ಬಡಿವಲ್ರು, ಯಾರ ಹಬ್ಬ ಜಾತ್ರೆ ಮಾಡವಲ್ರು. ಊರಿಗೆ ಉರಿ ಹತ್ತಿದ್ರು ಪರವಾಗಿಲ್ಲ, ನಾನು ನನ್ನ ಹೆಂಡತಿ ಮಕ್ಕಳ ಆರಾಮ ಉಂಡ್ಕೊಂತ ತಿನ್ಕೊಂತ ನಮ್ಮ ಕಟ್ಟೆ ಮ್ಯಾಗ ಚಳಿಗೆ ಹೋಗಂಗಲ್ಲ, ಮಳೆಗೆ ತೊಯ್ಯಂಗಲ್ಲ, ಬಿಸಿಲಿ ಒಳಗಂಗಲ್ಲ, ಆರಾಮ್ ಇರ್ಬೇಕಂತ ಏನಂತಾರಲ್ಲ, ಏನ್ ಕಟ್ಟಿ ಮ್ಯಾಗ ಕುಂತಾರೋ, ಏನ್ ಮನೆಯಾಗ ಮಕ್ಕೊಂಡಾರಲ್ಲ, ಇವ್ರು ಯಾರಪ್ಪ ಅಂದ್ರೆ ಹಾಗೇದಾಗಿನ ಜ್ವಾಳ, ಹೊಳನ ಹತ್ತಿರ ಹಾಗೇದಾಗಿನ ಜ್ವಾಳ. ಇಷ್ಟು 80 ಡಿಗ್ರಿ BP ಒಳಗ ನಾವು ಹೇಳಾಕತ್ತಿದ್ರು, ಇನ್ನೂ ಮನೆಯಾಗ ಹಾಸಿಗೆ ಮ್ಯಾಗ ಮಕ್ಕೊಂಡಿರಿ ಅಂದ್ರ ಎಂತ ಪುಣ್ಯವಂತರು ಇರ್ಬೇಕು ನೀವು. ಹಾಗೇದಾಗಿನ ಜ್ವಾಳ ನುಸಿಗೆ ಜಮಾ ಆಗಲ್ಲ ಎತ್ತ. ಮತ್ ನಾವ್ ಯಾರಿಗಪ್ಪ ಬಂದು ಕುಂತವ್ರು ನಿಮ್ಮ ಎದುರಿಗೆ? ನೀವು ಯಾರ ಅಂದ್ರ ಬೀಜದ ಜ್ವಾಳ, ಗಟ್ಟಿ ಜ್ವಾಳ, ಚೀಲ ತುಂಬಿ ತುಂಬಿಟ್ಟ ಕುಂಡ್ರಿಸ್ತೇವಿ. ಗಟ್ಟಿ ಜ್ವಾಳ. ಮನುಷ್ಯ ಜನ್ಮಕ್ಕೆ ಬಂದ ಬಳಕ ನಾವು ಏನನ್ನ ಮಾಡಿದ್ರ ಏನಾಗತಿ ಅಂತಕ್ಕಂಥ ಅರಿವಿರೋದ್ರಿಂದ ನರ ಜನ್ಮದಿಂದ ಇಹದಳು ಮುಗಿಲುಂಟೆ ಅಂತಕ್ಕಂಥ ವಿಷಯ ಎತ್ಕೊಂಡೇನಿ. ಆದ್ರಿಂದ ಮನುಷ್ಯ ಜನ್ಮದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಈ ಲೋಕದಲ್ಲಿ ಮತ್ತೊಂದಿಲ್ಲ. ಆದ್ರೆ ಭಕ್ತಿ ಶಾಶ್ವತ ಇರ್ತೈತಿ, ಭಕ್ತಿ ಶಾಶ್ವತ ಇರ್ತೈತಿ. 3 ದಿನದ ಸಂತಿ ಮಾಡಬಾರದು. 3 ದಿನದ ಸಂತಿ ಆತ್ಮನ ಕಾಣದ ನೀ ಕುಂತಿ ಮಾಡ್ತಿ, ಇನ್ನೊಬ್ಬರ ಚಿಂತಿ, ನಾಳೆ ಅವ ಕೇಳಿದಾರೆ ಏನಂತಿ, ಏನಂತಿ ಅದು ಉತ್ತರ ಕೊಡ್ಬೇಕಲ್ಲ. ಮನಿದುಂಡು ಮಂದಿದು ಮಾತಾಡಿ ಬರೀ ಕಾಲ ಹರಣ ಮಾಡಿದಲ್ಲ, ನಿಂದ ನಿನಗ ತಿಳಿದಿಲ್ಲ, ಪರ ನಿಂದೆ ಆಡೋದು ಬಿಡಲಿಲ್ಲ, ಹೆತ್ತವರ ಮಾತು ಕೇಳಲಿಲ್ಲ, ಸತ್ಸಂಗದೋಳು ನೀ ಕೂಡಲಿಲ್ಲ. ಏನ್ ಮಾಡ್ಬೇಕು, ಏನ್ ಮಾಡ್ಬೇಕು? ಹಿಂಗಾದ್ರ ಜೀವನ ಅರ್ಥ ಇಲ್ಲದ ಜೀವನ ವ್ಯರ್ಥಕತಿ. ಡಾಂಬಿಕ ಸಂಸಾರದಲ್ಲಿ ನೀವೆಲ್ಲರೂ ಮುಕ್ತರಾಗಬೇಕಾದ್ರೆ ಏನ್ ಮಾಡಬೇಕು? ಇಂಥ ಪಾಠ ಪ್ರವಚನಗಳು ನಡಿಬೇಕು. ಆದ್ರಿಂದ 84 ಲಕ್ಷ ಜೀವರಾಶಿ ಒಳಗ ಪುರಾಣ ಪುಣ್ಯಕಥೆ ಶಾಸ್ತ್ರಗಳು ಪ್ರಾಣಿಗಳಿಗೆಲ್ಲ ಅವು ದಾರಿ ತಪ್ಪಿ ನಡೆಯಲ್ಲ. ದಾರಿ ತಪ್ಪವಂದ್ರ ಮನುಷ್ಯ. ಈ ಮನುಷ್ಯನಿಗಾಗಿ ಪೊಲೀಸ್ ಠಾಣಾ, ಕೋರ್ಟ, ಕಚೇರಿ, ಪಂಚಾಯತ್ ಕಟ್ಟಿ ಇವ್ ಯಾರ ಸಂಬಂಧ? ಬೇರೆ ಪ್ರಾಣಿಗಿಲ್ಲ. ಇದು ಒಂದು ಕಾಲವು. ಯಾಕ ಇವನಿಗೆ ಯಾಕೆ ಬಂತು ಅಂದ್ರ ನಂದ ಕಷ್ಟ ನಂದು ಅನ್ನಲ್ಲ. ಇವನಿಗೆ ಏನ್ ಕೊಟ್ಟಾನಲ್ಲ, ಹೆಂಡ್ರ ಮಕ್ಕಳ ಹೊಲ ಮನಿ ಏನ್ ಕೊಟ್ಟಾನಲ್ಲ ದೇವ್ರು, ಇಟ್ರ ಮ್ಯಾಗ ಇವನಿಗೆ ತೃಪ್ತಿ ಇಲ್ಲ. ಇವಂದೆಲ್ಲ ಇವ್ ಹೆಂಗ್ ಇಟ್ಕೊಂಡು ಬಚಾವ್ ಮಾಡ್ಕೊಂಡು ನಂದು ನಂದ ಅವಂದು ನಂದ ನೋಡಿ ಬಂತಲ್ಲಿ ಕಚೇರಿ ಕೋರ್ಟ್. ದೇವ್ರು ಕೊಟ್ಟದ್ರಾಗ ತೃಪ್ತಿಯಿಂದ ಜೀವನ ನಡೆಸವನೇ ಮಾನವ. ಆಸೆ ದೈತ್ಯ, ದೈತ್ರ ಆಸೆ. ಮನುಷ್ಯ ಶಾಂತಿ ಸಮಾಧಾನ ಯಾಕಿಲ್ಲ?